finally, the most important is Buddhi Nishchaya. Buddhi Nishchaya, intellectual conviction regarding the role of a meditation in spiritual sadhana. ಯಾಕೆ ಧ್ಯಾನ ಮಾಡಬೇಕು ಅನ್ನೋದು ಗೊತ್ತಿರ್ಬೇಕು. ತುಂಬ ಧ್ಯಾನ ಮಾಡಿದ್ರೆ ಗೊತ್ತಿಲ್ಲ, ಏನ್ ಧ್ಯಾನ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಹಂಗಾಗ್ತಾವು. ಯಾಕೆ ಧ್ಯಾನ ಮಾಡಬೇಕು ಅಂದ್ರೆ ಈ ಒಂದು ಆಧ್ಯಾತ್ಮಿಕ ಸಾಧನೆ ಒಳಗ ಚಿತ್ತ ಏಕಾಗ್ರತೆ ಇರ್ಬೇಕಾಗ್ತದೆ. ಒಂದು ಕಟ್ಟಿಗೆ ಹೊಡಿಬೇಕಾದ್ರೆ ಕಟ್ಟಿಗೆ ಪೆಟ್ಟು ಒಂದೇ ಸಲ ಎಲ್ಲಿ ಹೊಡೆದಿರ್ತೀರ ಅಲ್ಲೇ ಪೆಟ್ಟು ಬಿದ್ದರೆ ಕಟ್ಟಿಗೆ ಹೊಡಿತವು. ಒಂದ್ಸಲ ಹೊಡೆದಾಗ ಒಂದ್ ಕಡೆ ಪೆಟ್ಟು, ಇನ್ನೊಂದ್ಸಲ ಹೊಡೆದಾಗ ಇನ್ನೊಂದ್ ಕಡೆ ಪೆಟ್ಟು ಬಿತ್ತಂದ್ರ ಆ ಕಟ್ಟಿಗೆ ಹೊಡಿತಿದ್ದೇನು? ಒಂದೇ ಕಡೆ ಪೆಟ್ಟು ಬಿದ್ದಾಗ ಹೆಂಗ್ ಕಟ್ಟಿಗೆ ಎರಡು ಭಾಗ ಆಗ್ತಿತ್ತು ಕಟ್ಟಿಗೆ ಹೊಡೆಯವ, ಹಂಗ ನಿಮ್ಮ ಸಾಧನ ಹೆಂಗಿರ್ಬೇಕು ಅಂತಂದ್ರೆ ರಿಗಾರ್ಡಿಂಗ್ ದ ರೋಲ್ ಆಫ್ ಮೆಡಿಟೇಷನ್ ಸ್ಪಿರಿಚುವಲ್ ಸಾಧನ ಹೆಂಗಿರ್ಬೇಕು ಇವೆಲ್ಲವೂ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ನಿಮ್ಮ ಸಾಧನೆ ಸರಿಯಾಗಿ ಫಲ ಕೊಡ್ತದೆ. These are the 8 factors that Krishna is talking about, but Krishna doesn't talk systematically. All these 8 topics are mixed together and some of the topics are even repeated. With this background we will study the verses. 8 ಶಿಸ್ತುಗಳನ್ನು ಮಾಡಬೇಕು ಅಂತಿಕೊಂಡು ಭಗವಂತ ಹೇಳ್ತಾರೆ. And in the 10th verse, 10ನೇ ಶ್ಲೋಕದಲ್ಲಿ ಕೃಷ್ಣ begins a discussion, ಒಂದು ಚರ್ಚೆಯನ್ನ ಪ್ರಾರಂಭ ಮಾಡ್ತಾರೆ ಭಗವಂತ. ಏನು? ಯೋಗಿ ಸತತಂ ಯುಂಜೀತ. A meditator should regularly practice meditation. ರೆಗ್ಯುಲರ್ ಅಂದ್ರೆ ದಿನ ತಪ್ಪದಂಗ ಯಾವ ಟೈಮ್ ಇರ್ತೈತೆ ಆ ಟೈಮ್ನಾಗ, ಯಾವ ದೇಶ ಇರ್ತೈತೆ ಅದೇ ದೇಶದಾಗ ಕುತ್ಕೊಂಡು ಮಾಡ್ಬೇಕು. ನಿಗದಿತ ದೇಶ, ನಿಗದಿತ ಸಮಯ, ನಿಗದಿತ ಏನು ಧ್ಯಾನ ಮಾಡ್ಬೇಕು. ಇಟ್ ಈಸ್ ನಾಟ್ in fits and starts, just like a regular physical exercise. They insist that regularity is important. If you do it for a few days, now and then, in the month June, you do it a few days, and then in November, you do for a few days, it will not give you benefit. ಈಗ ಯಾವ ತಿಂಗಳಪ್ಪ? ಈಗ ಸೆಪ್ಟೆಂಬರ್ ತಿಂಗಳು. ಸೆಪ್ಟೆಂಬರ್ದಲ್ಲಿ 2 ದಿನ ಮಾಡೋದೇ ನಿಯಮನ ಮೆಡಿಟೇಷನ್. ಮುಂದೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮುಗಿದು ಜನವರಿ 1ನೇ ತಾರೀಕಿಗೆ ಹೊಸ ದಿನ ಮತ್ತೆ ಚಾಲು ಮಾಡೋದು. ಜನವರಿ ಮುಗಿದ ಉಗಾದಿ ಚಾಲು ಮಾಡೋದು ಮತ್ತೆ 2 ದಿನ. ಹಿಂಗ ಮಾಡಿಬಿಟ್ರೆ ಫಲ ಬರ್ತದೆ ಏನು ಅಂದ್ರೆ ಬರಲ್ಲ. Regular is important. Krishna applies the same principle with regard to dhyanam also. Therefore, he uses the word satatam, regularly. Satatam, atmanam. Atma means mind. One should apply the mind in meditation. ಇದು ಆತ್ಮ ಅಂದ್ರೆ ಮನಸ್ಸು ಅಂತ ಹೋಗ್ಬೇಕು. ಆ ಮನಸ್ಸನ್ನು ಎಲ್ಲಿ ಹದಗೊಳಿಸ್ಬೇಕು ಅಂದ್ರೆ ಧ್ಯಾನದಾಗ ಹದಗೊಳಿಸ್ಬೇಕು. ಯಾವಾಗ ಅಂದ್ರೆ ಸತತಂ ಅಂತ ದಿನಾನು ಮಾಡ್ಬೇಕು. ಯಾವ ಸ್ಥಳ ಇರ್ತದೆ ಅದೇ ಸ್ಥಳದಲ್ಲಿ. And in which place? ಯಾವ ಸ್ಥಳ? ರಹಸಿ ಸ್ಥಿತಾಃ, in a secluded place. Secluded place ಅಂದ್ರೆ ಏಕಾಂತದ ಕಡೆ. ಗಜಿಬಿಜಿ ಮಾರ್ಕೆಟ್ ದಂಧೆ ಇರಬಾರ್ದು, ಬಿಸ್ನೆಸ್ ಇರಬಾರ್ದಲ್ಲಿ, ಶಾಂತ ವಾತಾವರಣ ಇರಬೇಕು. Then I enumerated as the first place, Desha. Krishna uses the word Rahasi Stitaha. Rahasi means secluded place, not accessible to others. ಏಕಾಂತ ಸ್ಥಳ ಅಂತಂದ್ರೆ ಅಲ್ಲಿ ಬೇರೆಯವರು ಬರುವಂತ ಅವಕಾಶ ಇರಬಾರ್ದು. ಏಕಾಂತ ಸ್ಥಳ ಅಂತ ಸ್ಥಳವನ್ನು ಆಯ್ಕೆ ಮಾಡ್ಬೋದು. And how many people should do meditation together? ಎಷ್ಟು ಮಂದಿ ಕೂಡಿ ಧ್ಯಾನ ಮಾಡ್ಬೇಕ್ರಿ? ಏನಾದ್ರು ರೆಸ್ಟ್ರಿಕ್ಷನ್ ಐತಿ ಅನ್ನೋ ಅಂದ್ರೆ ಕೃಷ್ಣ ಸೇಜ್ ಏಕಾಕಿ, ಒಬ್ಬನ ಮಾಡ್ಬೇಕು. ಈಗ್ರಿ ಒಂದು 10 ಮಂದಿ ಕೂಡಿ ಒಂದು ರೂಮ್ನ ಮಾಡ್ತೀವಿ ಧ್ಯಾನ, ಅದು ಒಬ್ಬನ ಮಾಡ್ಬೇಕು. Do not have another person because the other person may distract you, and therefore ekaki san rahasi stitaha. ಏಕಾಕಿ ಒಬ್ಬನೇ ಮಾಡಬೇಕು. 10-12 ಮಂದಿ ಕೂಡಿ ಧ್ಯಾನ ಮಾಡೋದಲ್ಲ ಏನ್ರಿ? 10-12 ಮಂದಿ ಕೂಡಿ ಧ್ಯಾನ ಮಾಡೋದಿಲ್ಲ, ಬದಲೇ ಮಾಡಬೇಕು. And Krishna doesn't talk about the appropriate time that we have to supply the ಸಾತ್ವಿಕ ಕಾಲೆ ಯುಂಜಿ. ಯಾವಾಗ ಮಾಡ್ಬೇಕು ಅನ್ನೋದು ಟೈಮ್ ಭಗವಂತ ಹೇಳುದಿಲ್ಲ. ನಿಮಗೆ ಯಾವಾಗ ಶಾಂತ ಅನಿಸ್ತದೆ, ಯಾವಾಗ ನಿಮ್ಗೆ ಪ್ರಸನ್ನ ಅನಿಸ್ತದೆ ಅಂದ್ರೆ ಸಾಕಷ್ಟು ನಿದ್ದೆ ಮಾಡಿ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಎದ್ದಿರ್ತೇವಲ್ಲ, ಅವಾಗ ಏನಿರ್ತದೆ ಬಹಳ ಮೈಂಡ್ ಫ್ರೆಶ್ ಇರ್ತದೆ, ಅವಾಗ ಮಾಡ್ರಿ. ಅಂಡ್ ವಾಟ್ ಶುಡ್ ಬಿ ದ ಕಂಡೀಷನ್ ಆಫ್ ದ ಮೈಂಡ್ ಅಂಡ್ ದ ಬಾಡಿ? ಮನಸ್ಸು ಮತ್ತು ಶರೀರದ ಸ್ಥಿತಿ ಹೆಂಗಿರ್ಬೇಕು ನಾವು ಧ್ಯಾನ ಮಾಡ್ಬೇಕಾದ್ರೆ? ಯಥ ಚಿತ್ತಾತ್ಮ. ಚಿತ್ತ ಅಂದ್ರೆ ಇಲ್ಲಿ ಮನಸ್ಸು, ಚಿತ್ತ ಅಂದ್ರೆ ಆತ್ಮ ಅಲ್ಲ, ಇಲ್ಲಿ ಮನಸ್ಸು ಅಂತ ಹೋಗ್ಬೇಕು.
ಆತ್ಮ ಇನ್ ದಿಸ್ ಕಾಂಟೆಕ್ಸ್ಟ್ ಮೀನ್ಸ್ ಫಿಸಿಕಲ್ ಬಾಡಿ. ಚಿತ್ ಅಂದ್ರ ಇಲ್ಲಿ ಏನ್ ತಗೋಬೇಕು? ಮಾನಸ್ ತಗೋಬೇಕು. ಆತ್ಮ ಅಂದ್ರೆ ಏನ್ ತಗೋಬೇಕು? ಇಲ್ಲಿ ಶರೀರ ತಗೋಬೇಕು. ಒನ್ ಶುಡ್ ಕೀಪ್ ದ ಬಾಡಿ ಅಂಡ್ ಮೈಂಡ್ ಕಂಟ್ರೋಲ್. ಶರೀರ ಮತ್ತು ಮನಸ್ಸನ್ನ ಒಂದು ನಿಯಂತ್ರಣದಾಗ ಇಟ್ಕೋಬೇಕು ಮನುಷ್ಯ. ಅಂಡರ್ ಮನಸ್ಸು ಓವರ್ ಕಂಟ್ರೋಲ್. ಸೊ ಯಥಮ್ ಮೀನ್ಸ್ ಡಿಸಿಪ್ಲಿನ್. ಈ ಒಂದು ಶಿಸ್ತನ್ನ ಕಾಯ್ಕೋಬೇಕು. And that is why in the Patanjali Yoga Shastra, they do not prescribe meditation in the beginning. Meditation is prescribed only in the later stages. He talks about 8 stages: Yama, Niyama, Asana, Pranayama, Pratyahara, Dharana, Dhyana, Samadhi. You can find the Krishna talking about all of them. Today, Patanjali Yoga Shastra ಕೂಡ ಅಷ್ಟಾಂಗ ಯೋಗಗಳಲ್ಲಿ ಯಾವ ಅಷ್ಟಾಂಗ ಯೋಗ? ಯಮ, ನಿಯಮ, ಆಸನ, ಪ್ರತ್ಯಾಹಾರ, ಧಾರಣ, ಪ್ರತ್ಯಾಹಾರ, ಆಮೇಲಿಂದ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಹಿಂಗ 8 ಅಂಗಗಳಿಂದ ಕೂಡಿದಂತ ಐತಿ. ಅಂದ್ರೆ ಧ್ಯಾನ 7ನೇ ಅಂಗ ಅದು. ಮತ್ತೆ ಮೊದಲನೇ ಧ್ಯಾನ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಇವೆಲ್ಲ. ಆಮೇಲೆ ಧ್ಯಾನ. ಆದ್ದರಿಂದ ಧ್ಯಾನ ಇದು ಒಮ್ಮೆ ಮಾಡೋದಲ್ಲ. ಪ್ರಾರಂಭಿಕ ಹಂತದಲ್ಲಿ ಉಳಿದ ನಿಯಮಗಳನ್ನ ಪಾಲಿಸಿ ಧ್ಯಾನ 7ನೇ ಸ್ಟೆಪ್ ಅಂತ ಧ್ಯಾನ ಅದನ್ನ ಸಮಾಧಿ ಹಂತದ ಆ ಧ್ಯಾನವನ್ನು ಕೊನೆಗೆ ಮಾಡ್ತಕ್ಕಂಥ ಹೊರತು ಮೊದಲು ಮಾಡುವುದಲ್ಲ. ಕೆಲವೊಂದು ಸಿಸ್ಟಮ್ ಒಳಗೆ ಹೋಗುತ್ತೆ ಧ್ಯಾನ ಕೂಡಿಸ್ತಾರೆ, ಏನು ಹೇಳುದಿಲ್ಲ. ಹೋಗುತ್ತಾನೆ ಧ್ಯಾನ ಕೂಡಿಸ್ತಾರೆ. ರಾಮಚಂದ್ರ ಮಿಷನ್ ಅಂತದೆ ಹುಬ್ಬಳ್ಳಿಯವರು, ಅಲ್ಲೊಬ್ರು ಕರ್ಕೊಂಡು ಹೋಗಿದ್ರು. ಬರ್ರಿ ನೋಡ್ರಿ ನಮ್ದು ಬಹಳ ಶ್ರೇಷ್ಠ ಅದ. ನಾನೇನಿದೆ ನಮ್ದು ಶ್ರೇಷ್ಠ ಅದ ನೋಡ್ರಿ ಅಂದೆ. ಮೊದಲು ನೀವು ಬರ್ರಿ ನಮ್ದು, ಆಮೇಲೆ ನಿಮ್ಮ ಬರ್ತೇನೆ ಅಂದ್ರು. ಅದೇ ಒಂದು ಮೊದಲು ನನಗೆ ಕರೆದ್ರೆ ಆಯ್ತು ಬಿಡ ಅಂತ ನಾ ಏನ್ ಮಾಡಿದೆ, ಅಲ್ಲೊಂದು ಒಂದು ಕಠೋಪನಿಷತ್ ಒಂದು ಸಿಡಿ ಅವ್ರ ಮನೆಗೆ ಕೊಟ್ಟೆ. ಈ ಮನೆಯಾಗ ಇದ್ದಾಗ ಕೇಳ್ರಿ ಅಂತ ಒಂದು ಸಿಡಿ ನಮ್ಮ ಅಪ್ಪವ್ರ ಹೇಳಿದ್ದ ಸಿಡಿನೇ ಕೊಟ್ಟೆ, ಇದು ಕೇಳ್ರಿ ಅಂತ. ಅವ್ರು ಅದನ್ನ ಕೇಳಿಲ್ಲ ಅವರು. ನಾ ಇದನ್ನ ಕೇಳ್ತೇನೆ ನೀವು ಬರ್ರಿ ಅಂತ ನನಗೊಂದು ಡೇಟ್ ಫಿಕ್ಸ್ ಮಾಡಿ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಪುಟೇಶ್ವರ ಧ್ಯಾನ ಮಾಡ್ರಿ ಅಂತ ನಾ ಕೇಳಿದೆ. ಎದ್ರ ಧ್ಯಾನ ಮಾಡ್ಬೇಕು ಅಂದೆ. ಧ್ಯಾನಕ್ಕೆ ಒಂದು ಧ್ಯೇಯ ವಸ್ತು ಬೇಕಲ್ಲ. ಧ್ಯಾನ ಮಾಡಿದ್ರಿ ಅದನ್ನೇ ಕೇಳೋದು ನೀವು. ಧ್ಯಾನಕ್ಕೆ ಧ್ಯೇಯ ವಸ್ತು ಯಾಕಬೇಕು ಅಂತಾರು. ಅಲ್ರಿ ಎದ್ರ ಕುರಿತು ಧ್ಯಾನ ಮಾಡ್ಬೇಕು? ಧ್ಯಾನ ಮಾಡ್ಬೇಕಾದ್ರೆ ಒಂದು ಧ್ಯೇಯ ವಸ್ತು ಬೇಕಾ? ನಮ್ಮ ಇಷ್ಟ ದೇವತೆಯಾರ ಕೊಡ್ರಿ, ಇಷ್ಟ ಲಿಂಗಾರ ಕೊಡ್ರಿ, ಅಥವಾ ಯಾವ್ದಾರ ಒಂದು ಮೂರ್ತಿ ಕೊಡ್ರಿ, ವಿಷ್ಣುವಿನ ಮೂರ್ತಿ ಕೊಡ್ರಿ, ಅಥವಾ ದೇವಿ ಮೂರ್ತಿ ಕೊಡ್ರಿ, ಯಾವ್ದಾರ ಆಕಾರ ಕೊಡ್ರಿ, ಯಾವ್ದಾರ ಒಂದು ಫೋಟೋ ಕೊಡ್ರಿ. ಈ ದೇವತೆ ಮ್ಯಾಗ ನೀವು ಧ್ಯಾನ ಮಾಡ್ರಿ ಅಂದ್ರೆ ಮಾಡ್ಬೋದು. ಒಂದ ಕುಂತ ಧ್ಯಾನ ಮಾಡ್ರಿ ಅಂದ್ರೆ ಏನ್ ಮಾಡ್ಬೋದು? 1 ತಾಸು ಕೊಡ್ತಿದ್ರಿ ಧ್ಯಾನಕ್ಕೂ. ನಾವು ಪೂಜೆಗೆ ಹೂ ಬಳಸಂಗಿಲ್ಲ, ನಾವು ಊದಿನ ಗಡ್ಡೆ ಹಚ್ಚಂಗಿಲ್ಲ. ರಾಮಕೃಷ್ಣ ಮಿಷನ್ ಅಂತದೆ. ಅವರು ಯಾರೋ ಒಬ್ರು ಉತ್ತರ ಪ್ರದೇಶದವರು ಜ್ಞಾನಿಗಳಾಗಿ ಅದನ್ನ ರಾಮಚಂದ್ರ ಮಿಷನ್ ಅಂತ ಪ್ರಾರಂಭ ಮಾಡ್ಯಾರ. ಅದಕ್ಕೂ ಕೆಲವೊಂದು ಹುಬ್ಬಳ್ಳಿಯಾಗ ಬರ್ತಾರ. ಅವ್ರು ಪ್ರಭಾವಿತರಾದ್ರು ನನ್ ಕರ್ಕೊಂಡು ಹೋಗಿದ್ರು. ನಾನು ಒಂದ್ ದಿವಸ ಹೋದೆ, ನನಗೆ ಧ್ಯಾನ ಮಾಡಂತ್ರಿ, ಅದ್ರ ಬಗ್ಗೆ ಧ್ಯಾನ ಮಾಡೋದು ಕೇಳಿದೆ ಅಂತ. ಮುಂದೆ ಹೋಗ್ಲಿಲ್ಲ. ಅವ್ರು ಸೀದಾ ಧ್ಯಾನನೇ ಹೇಳ್ತಾರೆ, ಮನೆ ದಿವಸ ಹೋಗುತ್ತೆ ಧ್ಯಾನ ಮಾಡಿ, ಲೈಟ್ ಆನಸ್ರಿ, ಕಣ್ಣು ಮುಚ್ಚ್ರಿ, ಧ್ಯಾನ ಮಾಡಿ. ಹಂಗ ಧ್ಯಾನ ಒಮ್ಮೆಲೆ ಆಗುದಿಲ್ಲ. ಯಮ, ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಆದ್ಮೇಲೆ ಧ್ಯಾನ, ಆಮೇಲೆ ಸಮಾಧಿ ಆಗ್ತದೆ. ಆದ್ಮೇಲೆ ಧ್ಯಾನನ ಒಮ್ಮೆ ಹೇಳುವಂತಾವು ಕೆಲವೊಂದು ಸ್ಕೂಲ್ಸ್ ಆಫ್ ಥಾಟ್ಸ್ ಅದಾವು, ಕೆಲವೊಂದು ಶಾಸ್ತ್ರಗಳು ಅದಾರ. ಅವ್ರು ಹೆಂಗ್ ಹೇಳ್ತಾರೋ ನಮಗ್ ಗೊತ್ತಿಲ್ಲ. ಅಂಡ್ ವಾಯ್ ದ ಪತಂಜಲಿ ಪತಂಜಲಿ ಒಳಗೆ 8 ಅಂಗಗಳನ್ನು ಹೇಳ್ಯಾರ. ಅಷ್ಟಾಂಗ ಪತಂಜಲಿ 8 ಅಂಗದಾಗ ಧ್ಯಾನ 7ನೇ ಅಂಗ, 8ನೇ ಅಂಗ ಸಮಾಧಿ. ದೇಹ ವಸ್ತುವಿನೊಂದಿಗೆ ಒಂದಾಗುವುದ ಸಮಾಧಿ. ಯಮ ನಿಯಮ ಇದೆ ಕಾಂಡಕ್ಟ್ ರೆಗ್ಯುಲೇಷನ್. ವಿತೌಟ್ ಕ್ಯಾರೆಕ್ಟರ್ ದ ಮೈಂಡ್ ಕೆನಾಟ್ ಬಿ ಕ್ವೈಟ್. ಏನ್ ಮಾಡಬೇಕು, ಏನ್ ಮಾಡಬಾರದು, ಯಮ ನಿಯಮ. ಇವು ಶಿಸ್ತು ಇಲ್ಲ ಅಂದ್ರೆ ಮನಸ್ಸಿಗೆ ಶಾಂತ ಆಗುದಿಲ್ಲ. ಮನಸ್ಸು ಶಾಂತ ಆಗ್ಬೇಕಂದ್ರೆ ಯಮ ನಿಯಮಗಳು ಬೇಕು. ಆತ್ಮೀಯರೇ, ಎ ಕ್ಯಾರೆಕ್ಟರ್ಲೆಸ್ ಮೈಂಡ್ ವಿಲ್ ಬಿ ಡಿಸ್ಟರ್ಬ್ ದ ಮೈಂಡ್. ಯಾವುದರ ಮನಸ್ಸಿಗೆ ನಡತೆ ಇಲ್ಲ, ಶುದ್ಧವಾದ ನಡತೆ ಇಲ್ಲ, ಅದು ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ದೇರ್ಫೋರ್ ಯಮ ಅಂಡ್ ನಿಯಮ ಟಾಕ್ ಅಬೌಟ್ ರೆಗ್ಯುಲೇಷನ್ ಆಫ್ ಒನ್ಸ್ ಓನ್ ಕಂಡಕ್ಟ್ ಆರ್ ಬಿಹೇವಿಯರ್. ಯಮ ನಿಯಮಗಳನ್ನ ಡೂಸ್ ಅಂಡ್ ಡೋಂಟ್ಸ್, ಯಾವ ಮಾಡ್ಬೇಕು ಅವ್ನು ಮಾಡ್ಲೇಬೇಕು, ಯಾವ ಮಾಡಬಾರ್ದು ಅವ್ನು ಮಾಡ್ಲೇಬಾರ್ದು ಅನ್ನುವಂತ ನಿಯಮ. ಅಂಡ್ ದೆನ್ ಆಸನ ಈಸ್ ಕೀಪಿಂಗ್ ದ ಬಾಡಿ ಫಿಟ್. ಆಸನ ಅಂದ್ರೆ ಏನ್ರಿ?
ಒಂದ್ 4-5 ಆಸನದಾಗ ನಿಮ್ ಬಾಡಿ ಅಳಗಾಡ್ದಂಗ್ ಕುಂಡಿರ್ಬೇಕ್ರಿ. ಅದಕ್ಕಂತಾರ ಆಸನ ಸ್ಥಿತಿ. ಬಿಕಾಸ್ ಯು ಕ್ಯಾನ್ ಫಾರ್ಗೆಟ್ ಯುವರ್ ಬಾಡಿ ಓನ್ಲಿ ವೆನ್ ದ ಬಾಡಿ ಈಸ್ ಫಿಟ್. ನೀವು ಧ್ಯಾನ ಕುಂತಾಗ ಶರೀರವನ್ನು ಮರಿಬೇಕಾಗ್ತದೆ ಆತ್ಮೀಯರಿ. ಶರೀರವನ್ನು ಮರೆಯುವಂತಹದಕ್ಕೆ ಧ್ಯಾನ ಅಂತಾರ. ಧ್ಯೇಯವಾದ ವಸ್ತು ಶರೀರಕ್ಕಿಂತ ಬೇರೆ ಎದುರಿಗಿರುವಂತಹದ್ದು ಒಂದು ಧ್ಯೇಯವಾದ ವಸ್ತು ಇರ್ತದೆ. ಆ ಧ್ಯೇಯ ವಸ್ತುವಿನೊಂದಿಗೆ ತಾದಾತ್ಮ ಹೊಂದಬೇಕಾಗ್ತದೆ. ದೇಹದ ಎದುರಿಗಿರುವಂತಹ ಯಾವುದೋ ಒಂದು ವಸ್ತು, ಇಷ್ಟಲಿಂಗ ಅಥವಾ ಇಷ್ಟ ದೇವತೆ ಅಥವಾ ಯಾವುದೋ ಒಂದು ನಿಮ್ಮ ಮೂರ್ತಿ, ಮನಿ ದೇವರು, ಅದ್ರಾಗ ನೀವು ಒಂದಾಗಬೇಕು. ಅಲ್ಲಿ ದ್ವೈತ ಕಳ್ಕೋಬೇಕಾದ್ರೆ ಅಲ್ಲಿ ಒಂದಾಗಬೇಕು. ಅದಕ್ಕಂತರ ಧ್ಯಾನ, ಸಮಾಧಿ. ಅವಾಗ ಏನ್ ಹೊಕ್ಕತಿ? ಧ್ಯಾನ ಮಾಡಿದಾಗ ಸಮಾಧಿ ಆತಂದ್ರ ಧ್ಯಾನ, ಧ್ಯಾತೃ, ಧ್ಯೇಯ 3 ಒಂದಾಗ್ತವ ಆತ್ಮೀಯರೇ. ಇದು ತಿಳ್ಕೊಡ್ರಿ. ಧ್ಯಾನ ಮಾಡುವವ ಒಂದು, ಎದ್ರ ಮೇಲೆ ಧ್ಯಾನ ಮಾಡ್ತಾನೆ ಧ್ಯೇಯ ವಸ್ತು ಒಂದು, ಈ ನಡಕಿನ ಸಾಧನ ಐತಿಲ್ಲ ಅದು ಧ್ಯಾನ. ಇವು ಧ್ಯಾನ, ಧ್ಯಾತೃ, ಧ್ಯೇಯ 3 ಒಂದಾದಕ್ಕ ಧ್ಯಾನ ಅಂತಾರ, ಸಮಾಧಿ ಅಂತಾರ. ಕುತ್ಕೊಂಡು ನಿದ್ದೆ ಮಾಡೋದಕ್ಕೆ ಧ್ಯಾನ ಅಂತಾರ. ನೀವು 3 ಒಂದಾಗಬೇಕಂತಂದ್ರೆ ದೇಹ ಭಾವ ಇರ್ಬೇಕು, ಹೋಗ್ಬೇಕು. ಧ್ಯಾನ, ಧ್ಯೇಯ, ಧ್ಯಾತೃ ಇರ್ಬೇಕು. 3 ಹೋಗ್ಬೇಕಂದ್ರ ಈ ದೇಹ ಭಾವನೆ ಇರ್ಬೇಕು, ಹೋಗ್ಬೇಕ್ರಿ. ಹೋಗ್ಬೇಕು. ಮತ್ತೆ ದೇಹ ಭಾವ ಹೋಗ್ಬೇಕು ಅಂದ್ರೆ asana is keeping the body fit, because you can forget the body only if the body is fit. ನಿಮ್ಮ ಶರೀರ 100% ಫಿಟ್ ಇದ್ರೆ ಮಾತ್ರ ಅದು ಏನಾಗ್ತದೆ, ಶರೀರವನ್ನು ಮರೆಯಕ್ ಬರ್ತದೆ. ಶರೀರ ಮರಿಬೇಕಂದ್ರೆ ಆ ಶರೀರದಲ್ಲಿ 100% ಆರೋಗ್ಯ ಇರ್ಬೇಕು. 1% ಅನಾರೋಗ್ಯ ಇತ್ತಂದ್ರೆ, ಅಲ್ಲಿ ನೋವು ಇತ್ತಂದ್ರೆ ಆ ಕಡೆ ನಿಮಗೆ ಜಾಗತದ ಮನಸ್ಸು. ಅಲ್ಲಿ ನೋವು ಐತಿ, ಅಲ್ಲಿ ಚುಚ್ಚಾಗತ್ತೈತಿ ಹೇಳ್ಬೇಕು. ಮನಸ್ಸು ಮರೆಯಕ್ಕಾಗುದಿಲ್ಲ, ದೇಹವನ್ನು ಮರೆಯಕ್ಕಾಗುದಿಲ್ಲ. ದೇಹವನ್ನ ಮರಿಬೇಕಂದ್ರೆ ದೇಹದ ಸೌಖ್ಯ ಮುಖ್ಯದ. ಆತ್ಮೀಯರು ತಿಳ್ಕೊಳ್ರಿ, ಎಲ್ಲ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ. ಇವು ಸಣ್ಣ ಸಣ್ಣವಾದವ. ಯು ಕ್ಯಾನ್ ಫಾರ್ಗೆಟ್ ಯುವರ್ ಬಾಡಿ ಓನ್ಲಿ ವೆನ್ ದ ಬಾಡಿ ಇಸ್ ಫಿಟ್. ಶರೀರ ಅಗಾಡ್ದಂಗ ಕೊಟ್ಟಿರ್ಬೇಕು 28 ನಿಮಿಷ ಅಂತಂದ್ರೆ ಅದು ಆರೋಗ್ಯವಂತ ಶರೀರ ಮಾತ್ರ ಸಾಧ್ಯ. ಅನಾರೋಗ್ಯ ಇದ್ರೆ ಆಗೋದಿಲ್ಲ. ಒಂದು ಉದಾಹರಣೆ ಹೇಳ್ರಿ ಅಂತ ಹೇಳ್ತಾರಪ್ಪ ಅವರು. ವೆನ್ ಯು ವೇರ್ ಎ ಶೂ ಅಂಡ್ ದ ಶೂ ಫಿಟ್ಸ್ ಯುವರ್ ಫೀಟ್ ಪರ್ಫೆಕ್ಟ್ಲಿ, ಯು ಡೋಂಟ್ ಈವನ್ ಫೀಲ್ ದಟ್ ಯು ಆರ್ ವೇರಿಂಗ್ ಎ ಶೂ. ಕಾಲಾಗ ಒಂದು ಬೂಟ್ ಹಾಕಿರಿ ಅಥವಾ ಚಪ್ಪಲ್ ಹಾಕಿರಿ, ಕರೆಕ್ಟ್ ಫಿಟ್ ಆಗೈತೆ ಸೈಜ್. ಕರೆಕ್ಟ್ ಎಷ್ಟು ನಿಮ್ ಕಾಲ್ ಸೈಜ್ ಐತಿ, ಕರೆಕ್ಟ್ ಫಿಟ್ಟಿಂಗ್ ಆಗೈತಿ ಅಂದ್ರೆ ಕಾಲು ಮತ್ತು ಚಪ್ಪಲಿ ಅಥವಾ ಬೂಟ್ ಹಾಕೊಂಡಿರ ಇಲ್ಲ ಅನ್ನೋಂಗ್ ಆಗೈತಿ ಅಂದ್ರೆ ಅದು ಕರೆಕ್ಟ್ ಚಪ್ಪಲಿ ಅಂತ ಅರ್ಥ. ಅವಾಗ ಅದು ಏನೂ ನೋವು ಆಗೋದಿಲ್ಲ. ಒಂದ್ ಸ್ವಲ್ಪ ಎಲ್ಲರ ಅದು ತೆಗಿತ್ತು ಅಂದ್ರೆ ಒತ್ತಾಗತ್ತ ಅಂದ್ರೆ ಅಲ್ಲೇ ಅದು ತೀವ್ರ ತೆರೆದು ಗುಳ್ಳಿ ಎದ್ದು ಗಾಳಿ ಎದ್ದು ನೋವು ಚಲೋ ಆಗ್ತದೆ, ಚಿಟಿ ಹೊಡೆ ಚಲೋ ಆಗ್ತದೆ. ಬಟ್ ಇಫ್ ದ ಶೂಸ್ ಆರ್ ನಾಟ್ ಫಿಟ್ಟಿಂಗ್, ದೆನ್ ಒನ್ ಕಾರ್ನರ್ ಆಫ್ ದಿ ಮೈಂಡ್ ಈಸ್ ಆಲ್ವೇಸ್ ಟರ್ನ್ಡ್ ಔಟ್ವರ್ಡ್ಸ್ ಟುವರ್ಡ್ಸ್ ದ್ಯಾಟ್. ಮನಸ್ಸಿನಾಗ ಯಾವುದೋ ಮೂಲಿ ಒಳಗ ಅಲ್ಲಿ ಚುಚ್ಚಾಗತೈತಿ ಹೇಳ್ತದ. ಅವಾಗ ಎಲ್ಲಾತು ಮನಸ್ಸು ಮರಿಯುದು, ದೇಹವನ್ನು ಮರಿಯುದು ಎಲ್ಲಾತು ಆಗ್ಲಿಲ್ಲ. ಧ್ಯಾನ ಎಲ್ಲಾತು, ನೋವಿನ ಮೇಲೆ ಧ್ಯಾನ ಆತು. ಬಿಕಾಸ್ ದೇರ್ ಈಸ್ ಅ ಡಿಸ್ಕಂಫರ್ಟ್. therefore the law is when the shoe fades you forget the shoe. ಯಾವಾಗ ನಿಮ್ಗೆ ಶರೀರದಾಗ ಕಾಲಿಗೆ ಬರೋಬ್ಬರಿ ಫಿಟ್ ಕೂತೇನೆ, ಕರೆಕ್ಟ್ ಸೈಜ್ ಚಪ್ಪಲ್ ಅಂತ ಬೂಟ್ ಕೂತದ, ಅವಾಗ ಅಲ್ಲಿ ನೋವಿಲ್ಲ. ಅವಾಗ ನೀವು ಅಲ್ಲಿ ಏನು ನಿಮ್ಗೆ ಆರಾಮ್ ಅನಿಸ್ತದ, ಆ ಕಡೆ ಲಕ್ಷ ಹೋಗುದಿಲ್ಲ. ಆದ್ರಿಂದ ಈ ಶರೀರ ಹೆಂಗಿರ್ಬೇಕು ಅಂದ್ರೆ, ಧ್ಯಾನ ಮಾಡ್ಬೇಕಂದ್ರೆ 100ಕ್ಕೆ 100% ಫಿಟ್ ಇರ್ಬೇಕು. ಕೆಲ ಮಂದಿ ಇದನ್ನ ಕುತ್ಕೊಂಡು ಕೇಳೋ ಮುಂದೆ ಯಾರಾದ್ರೂ ಮನ್ಕೊಂಡು ಕೇಳ್ತಿದ್ರೆ ದಯವಿಟ್ಟು ಎದ್ದು ಕುಂತು ಕೇಳ್ರಿ. ಕಾಲು ಚಚ್ಕೊಂಡು ಕೂತಿದ್ರ ಶಿಸ್ತಿಂದ ಕುತ್ಕೊಂಡು ಕೇಳ್ರಿ. ಹೆಂಗ ನೀವು ಶಿಸ್ತು ಪಾಲಿಸ್ತೀರಿ ಹಂಗ ನಮಗ ಈ ಶಾಸ್ತ್ರದ ಅರ್ಥ ಹಾಕೋದು. ಏನ್ ಬಿಡ ನೋಡಂಗಿಲ್ಲ, ನಾವು ಮನ್ಕೊಂಡ್ರಿ ಎಲ್ಲ ಅಂತ ಕೆಲವೊಂದು ಮಕ್ಕೊಂಡು ಕೇಳಕ್ ಹೋಗ್ಬೇಡ್ರಿ.
Because there is a discomfort. Therefore, the law is when the shoe fades, you forget the shoe. When your body fades, you forget the body. ನಿಮ್ ಬಾಡಿ ಆರಾಮಿತ್ತಂದ್ರೆ ನೀವು ಶರೀರವನ್ನು ಮರೆಯಕ್ಕೆ ಸಾಧ್ಯದ. ಶರೀರ ಮರೆಯುವಂತದ್ದು ನಮ್ ಗುರಿ ಅದ. ಅದಕ್ಕೆ ಶರೀರ ಆರೋಗ್ಯ ಇರಬೇಕು. Therefore, asanas are prescribed in the Ashtanga Yoga so that your body is pliable. ನಿಮ್ಮ ಶರೀರ ನೋವಾಗದಂಗ ಸುಮ್ಮ ಕುಂಡ್ರಂದ್ರೆ 28 ನಿಮಿಷ ಸುಮ್ಮ ಕುಂತಿರ್ಬೇಕು. ಒಂದು ಧ್ಯಾನಕ್ಕೆ ಅಟ್ಲೀಸ್ಟ್ ಒಂದು ಧ್ಯಾನಕ್ಕೆ. ಅದಕ್ಕಂತಾರ ಹೆಲ್ದಿ ಬಾಡಿ, ಅದಕ್ಕಂತಾರ ಹೆಲ್ದಿ ಮೈಂಡ್. So that when you sit for 45 minutes or 20 minutes or even 5 minutes, it can be sit in a posture without zigzagging. ನೋಡ್ಬೇಕು, ಒಮ್ಮೆ ಕಡೆ ಮಾಡ್ತಾರೆ, ಒಮ್ಮೆ ಕಡೆ ಮಾಡ್ತಾರೆ, ಹಂಗ ನೋಡ್ತಾರೆ, ಒಮ್ಮೆ ಹಿಂಗ ನೋಡ್ತಾರೆ, ಕುಂತಾರೆ ಸುಮ್ಕೊಂಡ್ರೆ ಇಲ್ಲ. ಸ್ಥಿತ ಶರೀರ ಫಿಕ್ಸ್ ಆಗಿ ಕುತ್ಕೊಂಡು ಕೇಳಬೇಕು, ಲಕ್ಷ ಕೊಟ್ಟು ಕೇಳಬೇಕು. ಒಂದು 5 ನಿಮಿಷ ಕೂತ್ರು ಅದು ಲಾಭದ. While even 5 minutes it can sit only in one posture without a sagging, then therefore asana is for physical fitness and that is indicated here. Yata Chittatma, may you keep your body by practicing yogasana. Yogasana practice ಮಾಡೋದಕ್ಕೆ ಒಂದು ಆಸನದೊಳಗೆ ಒಂದು ಭಂಗಿಯೊಳಗೆ ಕನಿಷ್ಠ 28 ನಿಮಿಷ ನೀವು ಅಳಗಾಡದ ಕುಂಡಿರ್ಬೇಕು. ಆ ಸಿದ್ಧಿಗಾಗಿ ಆಸನ ಸಿದ್ಧಿ. ಸ್ವಸ್ತಿಕಾಸನ ಹಾಕ್ರಿ, ಪದ್ಮಾಸನ ಹಾಕ್ರಿ, ಯಾವುದ ಆಸನ ಹಾಕ್ರಿ, ಸಿದ್ಧಾಸನ ಹಾಕ್ರಿ, ಯಾವ್ದಾರ ಒಂದ್ ಆಸನ ಹಾಕ್ಬೇಕು. ಒಂದ್ 4-5 ಆಸನ ಹೇಳಿ ಇಟ್ಕೊಡ್ರಿ, ಒಂದ ರೆಡಿ ಮಾಡ್ಕೊಡ್ರಿ. 84 ಆಸನ ಸರ್ಕಸ್ ಮಾಡೋದಿಲ್ಲ ಇಲ್ಲೇ. ಅದೇನದ ಶರೀರ ನಿಲ್ಲಿಸೋದು ಮನಸ್ಸು ನಿಲ್ಲಿಸ್ಬೇಕಾಗಿತ್ತು. ಮನಸ್ಸು ನಿಲ್ಲಿಸ್ಬೇಕಂದ್ರೆ ಶರೀರ ಆಗಾಡಬಾರ್ದು, ಉಸಿರಾಟನೂ ಆಗಾಡಿಸ್ಬಾರ್ದು, ಅದು ಸಮಾನ ಇರ್ಬೇಕು. ಯೋಗಾಸನ is a wonderful system. Now only they are recognizing all over the world and in many medical institutions yoga is also made an integral part, not only asana, even pranayama. Thus asana and pranayama help me in keeping the body fit and under my control at the chitta. ಈಗ ಕೆಲವೊಂದು ಸ್ಕೂಲ್ ಕಾಲೇಜ್ ಒಳಗೆ ಈ ಆಸನಗಳನ್ನ ಶಿಸ್ತನ್ನ ಪಾಲಿಸಬೇಕು ಅಂತಿಕೊಂಡು ನಿಗದಿತ ಮಾಡ್ಯಾರ. ಆಸನಗಳು ಅಷ್ಟೇ ಅಲ್ಲ, ಪ್ರಾಣಾಯಾಮ ಮಾಡಕ. ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದೆ, ಧ್ಯಾನ ಕೇಳ್ಬೋದು, ಮನಸ್ಸು ಗಟ್ಟಿ ಆಗ್ತದೆ, ಆತ್ಮೀಯರೇ. ಮನಸ್ಸಿನಲ್ಲಿ ಕೋಳತನ ಕಮ್ಮಿ ಆಗ್ತದೆ, ಗಟ್ಟಿ ಎದುರಿಸಿ ನಿಲ್ತದೆ ಮನಸ್ಸು. ಪ್ರಾಣಾಯಾಮ ಮಾಡಿದ ಮನಸ್ಸು ಎಂತ ಕಷ್ಟ ಪರಿಸ್ಥಿತಿ ಬಂದ್ರು ಅದನ್ನ ಎದುರಿಸಲಿಕ್ಕೆ ತಯಾರಾಗ್ತದೆ, ಎದುರುದಿಲ್ಲ. ಸನ್ನಿವೇಶಗಳು ವಿಪರೀತವಾಗಿ ನಮ್ಮ ವಿರುದ್ಧ ಇದಕ್ಕೆ ಬಂದ್ರು ಕೂಡ, ಫಲಗಳು ಬಂದ್ರು ಕೂಡ ಅದನ್ನು ಬೆಟ್ಟಿ ನಿಲ್ಲುವಂತಹ ಒಂದು ಭಾಗ್ಯ ಬರ್ತದೆ ಪ್ರಾಣಾಯಾಮ ಮಾಡುವುದರಿಂದ. ಅದಕ್ಕೆ ಪ್ರಾಣಾಯಾಮ ಮತ್ತು ಆಸನಗಳನ್ನು ಹೇಳ್ಯಾರ ಅಷ್ಟಾಂಗ ಯೋಗದಲ್ಲಿ. What do you mean by non-binding? Those desires do not create anxiety in your mind, and how to get rid of anxiety? Nirashi, Ashi means desire, Nirashi means without desire. ನಿರಾಶೆ ಅನ್ನುವಂಥ ಶಬ್ದ ನೋಡ್ರಿ ಆ ಶ್ಲೋಕದಾಗ. ಏನು ನಿರಾಶೆ ಅಂದ್ರೆ ಆಶಾ ರಹಿತ ಇರಬೇಕು. which means without binding desires. ಆಶಾಗಳ ಇಲ್ಲ ಯಾರದಾರ್ರಿ ಅನ್ಬಹುದು. ಆಯ್ತು, ಆಶೆಗಳು ಇಟ್ಕೋತೀಯಾ, ಇಟ್ಕೋ. ಬಂಧಿಸುವಂತ ಆಸೆಗಳು ಇರಬಾರ್ದು. ಆಸೆಗಳು ಇದ್ರೆ ಇರ್ಬಾರ್ದು. ಆಸೆಯಿಂದ ಇರೋದಂತೂ ಬಹಳ ಚಲೋ. ಇಲ್ಲಪ್ಪ ನಮ್ಗೆ ಆಗೋದಿಲ್ಲ ಹಂಗಾರೆ ಬಂಧಿಸುವಂತ ಆಸೆಗಳನ್ನ ಇಟ್ಕೋಬೇಡ. ವಿತೌಟ್ ಬೈಂಡಿಂಗ್ ಡಿಸೈರ್ಸ್, ಲೆಜಿಟಿಮೇಟ್ ನಾಟ್ ಬೈಂಡಿಂಗ್ ಡಿಸೈರ್ಸ್. ನ್ಯಾಯ ಸಮ್ಮತ ಇರಬೇಕು, ಅವು ನಮ್ಮನ್ನು ಬಂಧಿಸಬಾರ್ದು. ಅಂತ ಆಸೆಗಳು ಇದ್ರೆ ಒಂದೆರಡು ಇಟ್ಕೋ ಅಂತ ಶಾಸ್ತ್ರ ಅಲ್ಲೂ ಇಂಥ ಆಸೆಗಳು ಇಡುವಾಗ ನಿಮಗೆ ಶಾಸ್ತ್ರ ಪರವಾನಗಿ ಕೊಡ್ತದೆ. Like a parent being interested in the growth and well-being of the children is very legitimate. ಯಾವ ಪಾಲಕ ತನ್ನ ಮಗುವಿನ ಅಭ್ಯುದಯ ಬಯಸ್ತಾನ, ಆ ಮಗುವಿನ ಬೆಳವಣಿಗೆ ಮತ್ತು ಅವನನ್ನ ಬೆಳೆಸುವುದರಲ್ಲಿ ಯಾವ ಕಸರು ಬಿಡದಂಗೆ ಹೆಂಗ್ ಬೆಳೆಸ್ತಾನೋ, ಅವ ನ್ಯಾಯಸಮ್ಮತವಾದ ಮಾರ್ಗದಲ್ಲಿ ಹೆಂಗ್ ನಡೀತಾನೋ ಹಾಗೆ ಇರ್ಬೇಕಾಗ್ತದೆ. ಬಟ್ ಇಟ್ ಶುಡ್ ಬಿ ಮೇಂಟೈನ್ಡ್ ನಾನ್ ಬೈಂಡಿಂಗ್. ಅದಿದ್ರು ಕೂಡ ಹೆಂಗಿರ್ಬೇಕು ಅಂದ್ರೆ ಆಸೆ ಅದು ನಮ್ಮನ್ನು ಕಟ್ಟಿ ಹಾಕಬಾರ್ದು. ಆಸೆ ಇಳಿಯದ್ದು ಸಂತೋಷ, ಇಳಿಲಿಲ್ಲಂದ್ರೂ ಸಂತೋಷವಾಗಿರಬೇಕು. ಇದು ನಾನ್ ಬೈಂಡಿಂಗ್ ಡಿಸೈರ್. ಆಸೆ ಇಳಿಯಬೇಕು ಅಂದ್ರೆ ಕ್ಯಾಕೆ ಹೊಡಿಯೋದು. ಆಸೆ ಇಳಿಯೋದ್ರೆ ಹಗ್ಗ ನೋಡ್ಲಕ್ಕೋದು, ಹಿಂಗಿರಬಾರದು. ಯಾಕೆ ಹಿಂಗಿರಬಾರ್ದು? ವಾಟ್ ಡು ಮೀನ್ ಬೈ ನಾನ್ ಬೈಂಡಿಂಗ್ ಡಿಸೈರ್ಸ್? ಕೇಳ್ರಿ.
ಯಾರು ಹೇಳೋದು ಈಗ ಮಾತನ್ನು. ಆಸೆಗಳು ಇದ್ರು ಕೂಡ ಅವು ನಮ್ಮನ್ನ ಕಟ್ಟಿ ಹಾಕೋ ಸ್ವಭಾವ ಇರ್ಲಾರ್ದು ಇಟ್ಕೊಳ್ರಿ ಅಂತ ಹೇಳಕತ್ತಾರ. ಹಂಗಂದ್ರೆ ಏನು? ಡು ನಾಟ್ ಕ್ರಿಯೇಟ್ ಆಂಗ್ಸೈಟಿ ಇನ್ ಯುವರ್ ಮೈಂಡ್. ನಿನ್ನ ಮನಸ್ಸಿನಾಗ ಕುತೂಹಲ ಇಟ್ಕೋಬೇಡ್ರಿ. ಅಂಡ್ ಹೌ ಟು ಗೆಟ್ ರೀಡ್ ಆಫ್ ಆಂಗ್ಸೈಟಿ, ಕುತೂಹಲ ಕಳ್ಕೊಳ್ಳೋದು ಹೆಂಗ? ದೇರ್ ಇಸ್ ಓನ್ಲಿ ವೆನ್ ವೇ, ಅಲ್ಲಿ ಒಂದೇ ಒಂದು ದಾರಿ ಅದ. ಯಾವ ದಾರಿ? ದಟ್ ಈಸ್ ಶರಣಾಗತಿ. ಹೇ ಪರಮಾತ್ಮ, ನನಗೆ ಎಂತ ಫಲ ಬೇಕು ಅಂತ ನಾ ಬಯಸ್ತೇನೆ. ನಾ ಬಯಸೋದೇನು ದೊಡ್ಡದಲ್ಲ, ಆದ್ರೆ ಆ ಫಲ ಬರ್ಬೇಕಾದ್ರೆ ಅದಕ್ಕೆ ಅನೇಕ ಕಾರಣಗಳದಾವ. ಅವ ಎಲ್ಲ ಕಾರಣಗಳು ಕೂಡಿದಾಗ ಒಂದು ಫಲ, ನಮ್ಗೆ ನಿರ್ದಿಷ್ಟವಾದ ಫಲ ಬರ್ತದೆ. ಅವು ಒಂದಕ್ಕೊಂದು ಚಿತ್ರ ವಿಚಿತ್ರ ಆಗುವಂದ್ರ ಕಾರ್ಯಗಳು. ಸಂಘಟಿತವಾದ ಫಲ ಬರ್ಲಿಕ್ಕಂತಂದ್ರ ನನಗ್ ಬೇಕಾದಂತ ಫಲ ಬರುವುದಿಲ್ಲ, ನೀ ಕೊಡುವುದಿಲ್ಲ. ಕರ್ಮಫಲ ದಾತ ಈಶ್ವರ ಕೊಡುವುದಿಲ್ಲ. ಶರಣಾಗತಿ. ಓ ಲಾರ್ಡ್, ಯು ಟೇಕ್ ಕೇರ್ ಆಫ್ ಮೈ ಚಿಲ್ಡ್ರನ್, ಐ ವಿಲ್ ಡೂ ವಾಟ್ ಐ ಶುಡ್ ಡೂ. ಭಗವಂತ, ನನ್ನ ಮಕ್ಕಳ ಬಗ್ಗೆ ರಕ್ಷಣೆ ನೀ ತಗೋ. ನಾನು ಕರ್ತವ್ಯ ರೀತಿ ನಾ ಮಾಡಿ ಮುಗಿಸ್ತೇನೆ, ಇಲ್ಲ ಅನ್ನಂಗಿಲ್ಲ. ಮಕ್ಕಳ ಬಗ್ಗೆ ನನ್ನ ಕರ್ತವ್ಯ ರೀತಿ ನಾ ಒಂದು ಚಾಚು ತಪ್ಪದೆ ಮಾಡ್ತೇನೆ, ಆದ್ರೆ ಮಕ್ಕಳಿಗೆ ನೀನು ಒಳ್ಳೆಯವರಾಗೋದು ಹುಡ್ಕೋ ಅಂತ ಭಗವಂತನ ಮೇಲೆ ಭಾರ ಹಾಕಿ ನಿನ್ ಕರ್ತವ್ಯ ನೀ ಮಾಡ. ಐ ವಿಲ್ ಡೂ ವಾಟ್ ಐ ಡೂ, ವಾಟ್ ಕ್ಯಾನ್ ಐ, ಬಟ್ ಅಲ್ಟಿಮೇಟ್ಲಿ ಮೈ ಚಿಲ್ಡ್ರನ್ ಫ್ಯೂಚರ್ ಈಸ್ ನಾಟ್ ಟೋಟಲಿ ಅಂಡರ್ ಮೈ ಕಂಟ್ರೋಲ್. ನನ್ನ ಮಕ್ಕಳ ಭವಿಷ್ಯ ನನ್ನ ಇಚ್ಛೆದಂಗ ಆಗ್ಬೇಕಂದ್ರ ನನ್ನ ಇಚ್ಛಾದಾಗ ಅಂಡರ್ ಐತನ ಕಂಟ್ರೋಲ್, ನೀನು ನಿಯಂತ್ರಣ. ಫಲ ಬರುವುದು ಇಲ್ಲ. There is a society, there is a TV, there is MTV, so many things are there, so many extraneous influences, and the child itself has got its own prarabdha. ಅಭ್ಯಾಸ ಮಾಡೋದು ನೀವಂತೀರಿ, ಇದು ಹೊರಗ ಮನಸ್ಸನ್ನ ಹರಣ ಮಾಡುವಂತ ಟಿವಿ ಅದಾವ, MTV ಅದಾವ, ಸಿನಿಮಾ ಥಿಯೇಟರ್ ಅದಾವ, ಸಮಾಜದ ಹುಡುಗರದ ವ್ಯಕ್ತಿಗಳದಾರ. ಇವರೆಲ್ಲರೂ ಅಲ್ಲಿ ಅಟೆನ್ಷನ್ ಆ ಕಡೆ ಹೋಗದಂಗ ಜಗ್ಗುವಂತವ್ರು ಅದಾರ. ಇಂಥ ಹೊತ್ತಾಗ ಮೇಲೆ ಮತ್ತ ಆ ಖುಷಿಯಿಂದ ತನದೇ ಆದಂತ ಪ್ರಾರಬ್ಧದ ಭೋಕ್ಷೇತಿ ಇರ್ಬೇಕಾದಂತ ಫಲ ಕರ್ಮಗಳದಾವ. ಅವುಗಳನ್ನೆಲ್ಲ ದಾಟಿ ನಿಮ್ಮ ಮಕ್ಕಳು ಹಿಂಗ ಆಗ್ಬೇಕು ಅಂದ್ರೆ ಅದು ಹೆಂಗ ಆಗ್ತದ? ಅಂಡ್ ದೇರ್ಫೋರ್ ಐ ಆಮ್ ಓನ್ಲಿ ಒನ್ ಆಫ್ ದ ಕಂಟ್ರಿಬ್ಯೂಟರ್. ನಾನು ಬರೀ ಏನದ ಒಂದು 10 ಘಟನೆ ಕೂಡಿದಾಗ ಒಂದು ಚಾ ಆಗ್ಬೇಕಾದ್ರೆ ಎಷ್ಟು ಬೇಕು ಘಟನೆಗಳು? ಒಂದು ಹಾಲು ಬೇಕು, ಒಂದು ನೀರು ಬೇಕು, ಒಂದು ಚಾ ಕುಡಿಬೇಕು, ಕಾಯಿ ಎಲೆಕ್ಟ್ರಿಕ್ ಒಲಿ ಬೇಕು, ಅಥವಾ ಏನೋ ಒಂದು ಬಲಿ ಬೇಕು, ಆಮೇಲೆ ಹಾಲು ಬೇಕು, ಸಕ್ಕರೆ ಬೇಕು. ಎಲ್ಲ ಕೂಡಿದಾಗ ಆ ಪ್ರಮಾಣದಿಂದ ಹಾಕಿ ಅವ್ನು ಕುದಿಸಿದಾಗ ಚಾ ಆಗ್ತದೆ. ಹಂಗ ಒಂದು ಫಲ ನಮ್ಗೆ ಬರ್ಬೇಕಂದ್ರೆ, ಇಚ್ಛಿತ ಫಲ ಬರ್ಬೇಕಂದ್ರೆ ಹಲವಾರು ಫ್ಯಾಕ್ಟರ್ಸ್ ಕಾರಣಗಳಿರ್ತಾವ. ಅವೆಲ್ಲವೂ ಕೂಡಿದ್ ಬಂದ್ರೆ ನಮ್ ಫಲ ಬರ್ತದೆ. ಅವು ಒಂದಕ್ಕೊಂದು ಸಹಜಾರಿ ಇಲ್ಲ ಅಂದ್ರೆ ಫಲ ಹೆಂಗ್ ಬರ್ಬೇಕಂದ್ರೆ ಬರುದಿಲ್ಲ. ಐ ಆಮ್ ನಾಟ್ ಎ ಕಂಟ್ರೋಲರ್ ಆಫ್ ಮೈ ಫ್ಯೂಚರ್. ನನ್ನ ಭವಿಷ್ಯಕ್ಕೆ ನಾನೇ ನಿಯಂತ್ರಣಕಾರ ಅಲ್ಲ. ಫ್ಯಾಮಿಲಿ ಮೆಂಬರ್, ನನ್ನ ಕುಟುಂಬದ ಸದಸ್ಯರಿಗೆ ಮುಂದೆ ಆಗುವಂತದಕ್ಕೆ ನಾನೇ ಪೂರ್ಣ ಕಾರಣ ಅಲ್ಲ. ಹಲವಾರು ಕಾರಣಗಳದಾವು. And therefore I contribute my best and leave the rest to the Lord. ನಾ ಏನ್ ಮಾಡ್ಬೇಕು, ನನ್ನ ಕರ್ತವ್ಯ ಪೂರ್ಣ ಪ್ರಮಾಣದಿಂದ ಮಾಡ್ತೇನೆ, ಉಳಿದ ಬಾಕಿ ಎಲ್ಲ ನಾನು ಭಗವಂತನ ಮೇಲೆ ಬಿಟ್ಬಿಡ್ತೇನೆ. ಈ ಮನೋಭಾವ ಇತ್ತಂದ್ರೆ ಮಾತ್ರ ನಿಮ್ಮ ಮನಸ್ಸು ಶಾಂತರಾಗ ಸಾಧ್ಯ. If I do that, my desires are not my main desire. ಇಷ್ಟು ನಾವು ಮಾಡಿದ್ದಾದ್ರೆ ನಮ್ಮ ಆಶೆಗಳು ಅವು ನಮ್ಮನ್ನು ಕುದಿಸುವುದಿಲ್ಲ, ನಮ್ಮನ್ನು ಕಟ್ಟಿ ಹಾಕುವುದಿಲ್ಲ. ನಾನ್ ಬೈಂಡಿಂಗ್ ಡಿಸೈರ್ಸ್ ಆರ್ ನಾನ್ ಪಾಯ್ಸನಸ್ ಡಿಸೈರ್ಸ್. ಯಾವ ಆಶೆಗಳು ನಮ್ಮನ್ನು ಕಟ್ಟಿ ಹಾಕುವುದಿಲ್ಲ ಅವು ಅವಿಷಕಾರಿ ಆಶೆಗಳದಾವು, ವಿಷಕಾರಿ ಅಲ್ಲ ಅಂತ. ಎ ಪಾಯ್ಸನಸ್ ಡಿಸೈರ್ ಈಸ್ ಡಿಸ್ಟರ್ಬಿಂಗ್ ಡಿಸೈರ್. ಯಾವುದು ವಿಷಕಾರಿ ಐತಿ ಅದು ನನ್ನ ಮನಸ್ಸನ್ನ ಕದಲುತ್ತದೆ. ಅಂಡ್ therefore Krishna says, at least during the time of meditation, surrender all your desires at the time of at the feet of the Lord, so that you can have a calm mind. Just ಉಳಿದ ಹೊತ್ತಾಗ ನೀವ ಮಾಡ್ತಾರೆ ಇಟ್ಕೊಳ್ಳಿ, ಕರ್ತಾನ ಹೋಗ್ತಾನೆ ಇಟ್ಕೊಳ್ಳಿ. ಅಟ್ಲೀಸ್ಟ್ ಧ್ಯಾನ ಮಾಡುವ ಹೊತ್ತಾಗಿರ ಏನದ ಇವೆಲ್ಲ ಫಲಗಳು ಬರಾಕ ಭಗವಂತನ ಇಚ್ಛಾ ಆಯ್ತಂದ್ರೆ ಭಗವಂತನ ಮೇಲೆ ಭಾರ ಆಯ್ತು, ನೀವು ನಿಶ್ಚಿಂತದಿಂದ ಭಾರ ಆಯ್ತು, ನೀವು ಇರ್ಲಿ. And then ಅಪರಿಗ್ರಹ ಆಯ್ತು ನೋಡ್ರಿ ವಾಕ್ಯ. ಅಪರಿಗ್ರಹ, ಪರಿಗ್ರಹ ಅಂದ್ರ ಒಂದು ಆಸ್ತಿ ಭೋಗ ಭಾಗ್ಯಗಳ. ಅಪರಿಗ್ರಹ ಅಂದ್ರ ಅಪರಿಗ್ರಹ ಮೀನ್ಸ್ ನಾ ಪೊಸಿಷನ್, ಎಲ್ಲವನ್ನ ಬಿಟ್ಕೊಡೋದು, ಯಾವನು ಹಿಡ್ಕೋಬೇಕನ್ನಂಗಿಲ್ಲ. ಶಾಸ್ತ್ರ ಆಲ್ವೇಸ್ ಎಂಫಸೈಸ್ ಸಿಂಗಲ್ ಸಿಂಪಲ್ ಲಿವಿಂಗ್. ಶಾಸ್ತ್ರ ಯಾವಾಗಲೂ ಸರಳ ಜೀವನವನ್ನ ಪ್ರೋತ್ಸಾಹ ಮಾಡ್ತದೆ, ಆಡಂಬರ ಜೀವನವನ್ನ ಮಾಡಬೇಡ ಅಂತ ಹೇಳ್ತದೆ. ಹೈ ಥಿಂಕಿಂಗ್
and simple living is general principle that Veda prescribes. ವೇದ ಹೇಳೋದು ಏನಪ್ಪಾ ಅಂತಂದ್ರೆ ಸಿಂಪಲ್ ಲಿವಿಂಗ್, ಸರಳ ಜೀವಿಸಿಕೋ, ಹೈ ಥಿಂಕಿಂಗ್, ಬಹಳ ವಿಚಾರ ಮಾಡು. ನಮ್ದು ಹೆಂಗದ ಜೀವನ? ವಿಚಾರ ಕೇಳಬೇಡ್ರಿ, ವಿಚಾರ ಕೇಳಬೇಡ್ರಿ. ಮತ್ತ ಹೈ ಲಿವಿಂಗ್, ಸಿಂಪಲ್ ಥಿಂಕಿಂಗ್. ನಮ್ದು ವಿಚಾರ ಅಂತ ನಾವು ಬಾತ್ ನೋಡ್ರಿ, ಮುಳ್ಳು ಬುದ್ಧಿ ಖರ್ಚು ಮಾಡಿದ್ರೆ ಎಲ್ಲ ಖರ್ಚಾಗಿ ವೇಸ್ಟ್ ಆಗತ್ತಂತಾವ. ಬುದ್ಧಿ ಖರ್ಚು ಮಾಡಿದ್ರೆ ವೇಸ್ಟ್ ಆದ್ರೆ ಏನ್ ಮಾಡಿದ್ರೆ ಮುಂದೆ ಬುದ್ಧಿಲ್ಲ ಅಂದ್ರೆ ಅದಕ್ಕೆ ಬುದ್ಧಿ ಕಾಯ್ದುಕೊತಾವ. With why do they say simple living is required for high thinking? ಅಂದ್ರೆ ಬಹಳಷ್ಟು ನೀವು ವಿಚಾರ ಮಾಡ್ಬೇಕು ಅನ್ನೋದಂದ್ರೆ ಸರಳ ಜೀವನ ಮಾಡ್ಬೇಕಂತ ಯಾಕೆ ಹೇಳ್ರಿ? ಅದಕ್ಕೆ ಏನು ಸಂಬಂಧ ಐತೆನ? ಹೌದು ಐತಿ. If it is a luxurious living, then there are so many possessions with me, and then naturally the mind is bothered about their maintenance. ನಾನು ಒಂದು ಆಡಂಬರ ಜೀವನ ಮಾಡಾಕತ್ತೇನೆ ಅಂತಂದ್ರೆ ನನ್ನ ಕಡೆ ಏನು ಬಹಳ ವಸ್ತು ಅದಾವ ಅಂತಂದ್ರ ಆ ವಸ್ತುಗಳನ್ನೆಲ್ಲಾನು ನಾನು ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಅವು ಆದಾಗ ನಾ ಮತ್ತೆ ಪೂರೈಕೆ ಮಾಡ್ಕೋಬೇಕಲ್ಲ. ಬಿಕಾಸ್ ಯೋಗ ಈಸ್ ಆಲ್ವೇಸ್ ಫಾರ್ವರ್ಡ್ ಬ್ಯಾಕ್ ಕ್ಷೇಮ. ಯಾವ್ದು ಇಲ್ಲ ಅದನ್ನು ಕೊಡಪ್ಪ ಭಗವಂತ ಅನ್ನೋದು ಯೋಗ. ಅವ ಯಾವ ಅಕಸ್ಮಾತ್ ನಮ್ಮ ಅಕೌಂಟ್ ಇದ್ದಿದ್ದನ್ನು ಸ್ಯಾಂಕ್ಷನ್ ಮಾಡಿ ಭಗವಂತ ಕೊಟ್ಟಂದ್ರೆ ಅದು ನನ್ನಲ್ಲೇ ಉಳಿಲಿಪ್ಪ ಅನ್ನೋದು ಕ್ಷೇಮ. ನಮಗೆ ಯೋಗದ ಅರ್ಥನೂ ಗೊತ್ತಿಲ್ಲ, ಕ್ಷೇಮದ ಅರ್ಥನೂ ಗೊತ್ತಿಲ್ಲ. ಪತ್ರದ ಬರೀತೀವಿ ಕ್ಷೇಮ, ಇಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ, ಆದ್ದರಿಂದ ಕ್ಷೇಮಕ್ಕೆ ಮೇಲಿನ ಮೇಲೆ ತಿಳಿಸುತ್ತಿರಬೇಕು. ಈಗ ಪತ್ರ ಬರೆಯಲು ಕಾರಣ ಈಗಂತೂ ಪತ್ರ ಮೊಬೈಲ್ ಬರ್ತಾವ, ಪತ್ರ ಬರೆಯುವತ್ನಾಗಿ ಸುದ್ದಿ ಹೇಳಾಗತ್ತಾವ. ಯೋಗ ಅಂದ್ರೆ ಏನು, ಕ್ಷೇಮ ಅಂದ್ರೆ ಏನಂದ್ರೆ ಭಗವಂತ ನನ್ನಲ್ಲಿ ಏನಿಲ್ಲ ಅದನ್ನು ಕೊಡು ಅನ್ನೋದು ಯೋಗ. ಹೊಟ್ಟೆ ಅಲ್ಪ ಅದನ್ನು ಹೊಳ್ಳಿ ಕಸ್ಕೋಬೇಡ, ಅದು ಕ್ಷೇಮ. ಒಬ್ಬ ಶಾಣೆ ಮಗನ್ ಕೊಟ್ಟಿಯ ಕಸ್ಕೋಬೇಡ. ಶ್ರೀಮಂತಿ ಕೊಟ್ಟಿಯ ಬಹಳ ಚಲೋ ಆತು, ಕಸ್ಕೋಬೇಡ. ಅಧಿಕಾರ ಕೊಟ್ಟಿಯ ಚಲೋ ಆತು, ಕಸ್ಕೋಬೇಡ. ಕ್ಷೇಮ. ಇನ್ಫ್ಯಾಕ್ಟ್ ಆಲ್ ಅವರ್ ವರೀಸ್ ಆರ್ ಓನ್ಲಿ ಫಾರ್ ದೀಸ್ ಟು ಥಿಂಗ್ಸ್. ಜೀವನದಾಗ ಏನಾದ್ರೂ ಚಿಂತೆ ಮಾಡ್ತೇವಂದ್ರೆ ನಾವು ಯೋಗದ ಬಗ್ಗೆ ಚಿಂತೆ ಮಾಡ್ತೇವೆ ಒಂದು, ಇನ್ನೊಂದೇನೋ ಕ್ಷೇಮದ ಬಗ್ಗೆ ಚಿಂತೆ ಮಾಡ್ತೇವೆ ಒಂದು. ಇವೆರಡನ್ನು ಬಿಟ್ಬಿಡ್ರಿ, ಭಗವಂತನ ಹಾಕ್ಬಿಡ್ರಿ. ಯೋಗ ಮೀನ್ಸ್ ಅಕಾಂಪ್ಲಿಷ್ಮೆಂಟ್, ಕ್ಷೇಮ ಮೀನ್ಸ್ ಮೇಂಟೆನೆನ್ಸ್. ಸೊ ಐದರ್ ಐ ಆಮ್ ವರಿಡ್ ಅಬೌಟ್ ಗೆಟಿಂಗ್ ದ ಥಿಂಗ್ಸ್ ಆರ್ ಐ ಆಮ್ ವರಿಡ್ ಅಬೌಟ್ ಮೇಂಟೈನಿಂಗ್ ಥಿಂಗ್ಸ್. ರಿಡ್ಯೂಸ್ ಬೋತ್ ಆಫ್ ದೆಮ್. ಎರಡೂ ಕಮ್ಮಿ ಮಾಡು. ಏನು ಚಿಂತೆ ಮಾಡಬೇಕು, ಎರಡು ಕಮ್ಮಿ ಮಾಡು. ರಿಡಕ್ಷನ್ ಆಫ್ ಯೋಗ ಈಸ್ ಕಾಲ್ಡ್ ನಿರಾಶ. ರಿಡಕ್ಷನ್ ಆಫ್ ಕ್ಷೇಮ ಈಸ್ ಕಾಲ್ಡ್ ಅಪರಿಗ್ರಹ. ನೋಡ್ರಿ ಎಷ್ಟು ಚಂದ ಹೇಳ್ಬಿಟ್ರಪ್ಪ, ಬರ್ಕೊಡ್ರಿ. ಯೋಗವನ್ನು ಕಮ್ಮಿ ಮಾಡೋದು, ನನ್ನಲ್ಲಿ ಇದಿಲ್ಲ ಅದಿಲ್ಲ ಅದಿಲ್ಲ ಇದಿಲ್ಲ ಅದಿಷ್ಟು ಮಾಡಿ ಭಗವಂತ ಕೊಡ್ತಾರಲ್ಲ ಅದು ಕಮ್ಮಿ ಮಾಡ್ರಿ. ಅದಕ್ಕೇನಂತಾರ ಯೋಗ ಕಮ್ಮಿ ಮಾಡ್ರಿ. ಅದಕ್ಕೇನಂತಾರ ನಿರಾಶಾದಿರ್ರಿ. ಕ್ಷೇಮ ಕಮ್ಮಿ ಮಾಡ್ರಿ ಅಂದ್ರೆ ಕೊಟ್ಟಿದ್ದನ್ನ ನನ್ನಲ್ಲಿ ಒಬ್ಬಳನ್ನು ಮಾಡಪ್ಪ ಅಂತೇಳಿ ಕ್ಷೇಮ ಮಾಡಾಗತ್ತೇವಲ್ಲ ಅದ್ರ ಏನ್ ಮಾಡ್ರಿ, ಕಮ್ಮಿ ಮಾಡ್ರಿ. ಆ ಕ್ಷೇಮ ಕಮ್ಮಿ ಮಾಡೋದಕ್ಕೆ ಏನಂತಾರ ಅಪರಿಗ್ರಹ, ಸಂಕುಶ. ಅಂದ್ರೆ ಏನು, ಲೀವ್ ಎ ಸಿಂಪಲ್ ಲೈಫ್. ಸರಳ ಜೀವನ ಮತ್ತು ಹೆಚ್ಚಿಗೆ ವಿಚಾರ ಮಾಡುವಂತ ಜೀವನವನ್ನ ಅಳವಡಿಸಿಕೊಳ್ಳ್ರಿ. ಯಾಕೆ ನಮಗೆ ವಿಚಾರ ಬೇಕಾಗಿರ್ತೈತಿ, ಆಡಂಬರ ಬೇಕಾಗಿಲ್ಲ. ವೇದಾಂತದಲ್ಲಿ ಆಡಂಬರ ಬೇಕಾಗಿಲ್ಲ, ಸಮಾಜದಲ್ಲಿ ನಮ್ಗೆ ಆಡಂಬರ ಬೇಕಾಗಿದೆ. ಅಲ್ಲಿ ಬೇಕಾದ್ರೆ ಮಾಡ್ಕೊಡು, ಇಲ್ಲಿ ಮಾತ್ರ ಆಡಂಬರ ಬೇಕಾಗಿದೆ. ಇನ್ಫ್ಯಾಕ್ಟ್ ಶಂಕರಾಚಾರ್ಯ ಡಿಫೈನ್ಸ್ ಅಪರಿಗ್ರಹ ಸನ್ಯಾಸ. ಹೆಚ್ಚಿಗೆ ಏನು ನಿಮ್ಗೆ ಶಂಕರಾಚಾರ್ಯ ಅಪರಿಗ್ರಹ ಅಂದ್ರೆ ಸನ್ಯಾಸ ಅಂತ ಅರ್ಥ ಮಾಡಿ. ಕ್ಷೇಮವನ್ನು ಬಯಸದೇ ಇರುವುದು ಸನ್ಯಾಸ, ಕ್ಷೇಮವನ್ನು ಬಯಸದೇ ಇರುವುದು ಅಪರಿಗ್ರಹ. ಅವರಿಗೆ ಈ has an analysis any word to sannyasa. So reduce your possession means reduce the word, renounce the word. But even if our renounces the word and become sannyasi, then also there is a minimum possession. Dress is there, paduka is there, rudraksha mala is there. Now very very costly than even gold. So therefore even if we have got some possessions, with regard to those possessions do not have ownership. ಏನಾತಾರಲ್ಲಿ ಅಪರಿಗ್ರಹಕ್ಕಾಗಿ ಏನದ, ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡಬೇಡ.
ನೀನು ಎಲ್ಲವನ್ನ ತ್ಯಾಗ ಮಾಡಿ ಸನ್ಯಾಸಿಯಾಗಿ ಅಂದ್ರೂ ಕೂಡ ದೆನ್ ಆಲ್ಸೋ ದೇರ್ ಆರ್ ಸಮ್ ಮಿನಿಮಮ್ ಪೊಸಿಷನ್ಸ್. ಅಲ್ಲಿ ಕಡಿಮೆ ರೀತಿಯಾಗಿ ಕೆಲವೊಂದು ಮನುಷ್ಯರಿಗೆ ಅವಶ್ಯವಾದಂತಾವು ಬೇಕಾಗ್ತಾವು. ರೋಟಿ, ಕಪಡ, ಮಕಾನ್, ಮೂಲಭೂತ ಸೌಕರ್ಯಗಳು ಬೇಕಾಗ್ತಾವ. ರೊಟ್ಟಿ ಇಲ್ಲ ನಡೆಯುದಿಲ್ಲ, ಕಪಡ ಇಲ್ಲ ನಡೆಯುದಿಲ್ಲ, ಒಂದು ಮಕಾನ್ ಒಂದು ಗುಡಿಸಿಲ್ಲ ನಡೆಯುದಿಲ್ಲ. ಹಂಗ ಮಿನಿಮಮ್ ಇಡುವರಿ. ಏನು ಬೇಡ ಅಂದ್ರೆ ಎಲ್ಲ ಬಿಟ್ಟಿರಾಕಂತ ಬಿಡುದಿಲ್ಲ. ಏನೋ ಒಂದು ಡ್ರೆಸ್ ಅದ ಇಟ್ಕೊಡ್ರಿ, ಒಂದ್ ಲಂಗೋಟಿ ಅದ ಇಟ್ಕೊಡ್ರಿ, ಏನೋ ಒಂದು ಪಾದುಕ ಅದ ಇಟ್ಕೊಡ್ರಿ, ಏನೋ ಒಂದು ರುದ್ರಾಕ್ಷಿ ಮಾಲೆ ಅದ ಇಟ್ಕೊಡ್ರಿ. ಸಿಂಪಲ್ ರುದ್ರಾಕ್ಷಿ ಮಾಲೆ ಇಟ್ಕೊಡ್ರಿ, ಸಾವಿರ ಗಟ್ಟಲೆ ಕೊಟ್ಟು ರುದ್ರಾಕ್ಷಿ ಮಾಲೆ ಇಟ್ಕೊಳಕ್ ಹೋಗ್ಬೇಡ್ರಿ ಅಂತಾರ. So therefore, even if you have some position, with regard to those positions, do not have ownership. ಏನೋ ಒಂದು 2-3 ಸಂಸ್ಥಾನ ಓದಾವಂದ್ರು ಕೂಡ ಅವುಗಳ ಮ್ಯಾಗ ನಾನು ಮಾಲಕ ಅನ್ನುವಂತ ಅಭಿಮಾನ ಇಟ್ಕೋಬೇಡ್ರಿ. Always tell your mind that these belongs to the Lord. ಮನಸ್ಸಾಗ ಯಾವಾಗಲೂ ಹೇಳ್ರಿ, ಇವೇನು ಅಲ್ಪ ಸ್ವಲ್ಪ ರೂಢಿ ಕಪಡ ಮಗ ಭಗವಂತ ಕೊಟ್ಟಾನಲ್ಲ, ಇವು ಭಗವಂತ ನನಗೆ ಉಪಯೋಗ ಮಾಡಕ್ ಕೊಟ್ಟಂತ ಕಾರ್ಯಗಳಿವು ಭಗವಂತರು. ಐ ಆಮ್ ಓನ್ಲಿ ಪೊಸೆಸರ್ ಫಾರ್ ವರ್ಲ್ಡ್ಲಿ ಪರ್ಪಸ್. ನಾನು ಅವನಂಗ ಉಪಯೋಗ ಮಾಡಕ್ ಕೊಟ್ಟಾನ ಭಗವಂತ, ಭೋಗ ಮಾಡಕ್ ಕೊಟ್ಟಾನ ಅಂತ ತಿಳ್ಕೊಂಡು ಭೋಗ ಮಾಡ್ರಿ. ನಾನು ಅಂತ ಭೋಗ ಮಾಡ್ಬೇಡ್ರಿ, ಪರಮಾತ್ಮನು ಅಂತ ಭೋಗ ಮಾಡ್ರಿ. For all legal purposes, but really speaking, I am only a trustee. The Lord has given them for my temporary use. ನಾನು ಏನದೇನೆ ಅಂತಂದ್ರೆ ನಾನು ಟ್ರಸ್ಟಿ ಇದ್ದೀನಿ. ಯಾರ್ದು ಸಂಪತ್ತು ಐತಿ, ಆ ಸಂಪತ್ತು ಕಾಯ ಕುಂಡ್ರಿಸ್ಯಾರ, ಆ ಸಂಪತ್ತು ಕಾಯ ಕುಂಡ್ರಿಸ್ಕೊಂಡು ನಾನು ಟ್ರಸ್ಟಿ ಆಗೈತಿ. ಆದ್ರೆ ನಂದಲ್ಲ ಆಸ್ತಿ, ಯಾರಿಗೂ ಮಂದಿ ಆಸ್ತಿ, ಭಗವಂತನ ಆಸ್ತಿ ಐತಿ ಅಂತ ತಿಳ್ಕೊಡ್ರಿ. ಸ್ವಲ್ಪ ಟೆಂಪರರಿ ನಮಗೂ ಅದನ್ನ ಉಪಯೋಗ ಮಾಡಕ್ ಕೊಟ್ಟಾರ, ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡಕ್ ಕೊಟ್ಟಾರ. Where there is a ownership, you are flat. ನೀನು ಯಾವಾಗಲೂ ನಂದು ಸ್ವಂತದ್ದು ಅನ್ನಕ್ ಹೋಗ್ಬೇಡ. ಸ್ವಂತದ್ದು ಆಗ್ತು ಅಂದ್ರೆ ಅದು ನೀನು ಮಾಡ್ಕೊಂಡೆ ಅಂತ. That is called ownership flat. Anyway, you can have flats in apartment. Now flats are business apartments from British English. We are gradually shifting to American English. ನಾವು ಏನಾರ ಫ್ಲಾಟ್ ಒಂದು ದೊಡ್ಡ ಫ್ಲಾಟ್ ಕಟ್ಟಾಕ್ ಹೋಗಿ ಖರೀದಿ ಮಾಡಕ್ ಹೋಗಿ ಸಪಾಟ್ ಆಗೋದು ಬೇಡ, ಫ್ಲಾಟ್ ಆಗೋದು ಬೇಡ ಅಂತ ಆಶೆ ಮಾಡಾಗ ಅಪ್ಪೋ. ಸೊ ದೇರ್ಫೋರ್ ವಾಟ್ ಎವರ್ ಯು ಪೊಸೆಸ್, ನಿನ್ನಲ್ಲಿ ಏನ್ ಐತ್ಯೋ ಅಟ್ಲೀಸ್ಟ್ ಅಟ್ ದ ಟೈಮ್ ಆಫ್ ಮೆಡಿಟೇಷನ್, ಧ್ಯಾನ ಮಾಡುವ ಕಾಲಕ್ಕಾದ್ರೂ ಕೂಡ ಯು ಟೆಲ್, ನೀ ಹೇಳ್ಕೋಬೇಕು ಯಾರಿಗೆ, ನನ್ ಆಫ್ ದೆಮ್ ಬಿಲಾಂಗ್ಸ್ ಟು ಮೀ. ನೀವು ಯಾವ ನಾನು ಅಲ್ಲ, ಇವೆಲ್ಲ ಭಗವಂತ. ಇವನ್ ಇವ್ ರಿಲೇಶನ್ಶಿಪ್, ಇವ್ ಹೆಂಡತಿ ಮಕ್ಕಳು ಇವ್ರು ನಿಮ್ಮವ್ರಲ್ಲ, ಇವ್ರು ನಿಮಗ್ ಕೊಟ್ಟಂತ ಕಾಣಿಕೆ ಅಂತ ತಿಳ್ಕೊಡ್ರಿ. ನೀವು ಮಾಡಿದ ಕರ್ಮಕ್ಕನುಸಾರಿಗೆ ಉಪಯೋಗ ಮಾಡಕ್ ನಿಮಗ ಅಧಿಕಾರ ಕೊಟ್ಟದ. ಇವ ನನ್ನ ಹೆಂಡತಿ, ಇವ ನನ್ನ ಮಗ, ಐತಿ ನನ್ನ ಮಗಳು, ಇವು ಕೂಡ ಭಗವಂತ ಕೊಟ್ಟಂತ ಕಾಣಿಕೆ ಅಂತ ತಿಳ್ಕೊಬೇಕು ಆತ್ಮೀಯರೇ. ಸ್ವತಃ ನಾನು ಅಂತ ಭೋಗ ಮಾಡ್ಬೇಡ್ರಿ. ಚಿಲ್ಡ್ರನ್, ಗ್ರ್ಯಾಂಡ್ ಚಿಲ್ಡ್ರನ್, ಯು ಪ್ರಾಕ್ಟೀಸ್ ಟೆಲಿಂಗ್ ದೇ ಆರ್ ಚಿಲ್ಡ್ರನ್ ಆಫ್ ಗಾಡ್. ಇವರೆಲ್ಲರೂ ಭಗವಂತನ ಮಕ್ಕಳು ಅಂತ ತಿಳ್ಕೊಂಡು ನೀವೇನ್ ಮಾಡ್ಬೇಕು, ನನ್ನ ತೆಗೆದು ಭಗವಂತನು ಅನ್ನ ಕರೀರಿ. ಐ ಆಮ್ ಓನ್ಲಿ ಗಿವನ್ ಅನ್ ಅಪಾರ್ಚುನಿಟಿ ಟು ಡೂ ವಿತ್ ದೆಮ್. ನಾನು ಅವ್ರು ಕೂಡ ಇದ್ದು 1-2 ದಿನ ಇದ್ದು ಹೋಗಾಕ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಇನ್ ಫ್ಯಾಕ್ಟ್ ಟು ಲರ್ನ್ ಆರ್ಟ್ ಆಫ್ ಲಿವಿಂಗ್, ಒಂದು ಜೀವನದ ಕಲೆಯನ್ನ ಕಲಿಸ್ಲಿಕ್ಕೆ ಇವರೆಲ್ಲರೂ ಸಹಕಾರಿಯಾಗ್ಯಾರ. ಅನ್ಲೆಸ್ ಐ ಹ್ಯಾವ್ ಅನ್ ಅಪಾರ್ಚುನಿಟಿ, ಹೌ ವಿಲ್ ಐ ಲರ್ನ್? ನನಗೆ ಅವಕಾಶ ಇಲ್ಲ, ನಾನು ಕಲಿಯೋದು ಯಾವಾಗ? There, Lord wants to train me in the art of loving. Therefore, they are children of God, literally given, but by they do not belong to me. ಇವು ಭಗವಂತನ ಕಾಣಿಕೆಯಾಗಿ ಕೊಟ್ಟಂತವು ಹೊರತು ನನ್ವಲ್ಲ. As somebody nicely said, ಯಾರೋ ಒಬ್ರು ಚೆನ್ನಾಗಿ ಹೇಳಂತ, ಏನಂತ ಯಾರ, ಚಿಲ್ಡ್ರನ್ಸ್ ಆರ್ ನಾಟ್ ಆಫ್ ಯು. ಇವು ಮಕ್ಕಳೇ ಹುಟ್ಟವಲ್ಲ, ನಿನ್ವಲ್ಲ. ಬಟ್ ದೇ ಹಾವ್ ಕಮ್ ಟು ದ ವರ್ಲ್ಡ್ ಥ್ರೂ ಯು. ಅವರು ಈ ಜಗತ್ತಿಗೆ ನಿನ್ನಿಂದ ಬಂದಾರ, ಶರೀರದಿಂದ ಬಂದಾರ, ನಿನ್ನ ಮಕ್ಕಳಲ್ಲ. The appropriate preposition is not of, but it is of relationship, belongingship, and once you put off, you will be of. Therefore, aparigraha, reduce possessions. Aparigraha ಅಂದ್ರೆ ಹೆಚ್ಚಿನ ಆಸ್ತಿ ಹೊಂದಬೇಡ್ರಿ. ಮಿನಿಮಮ್ ಫ್ಯಾಕ್ಟ್ ಅಷ್ಟಾಗಿರ ಕಲಿದೆ ಅಂತ. aparigraha, and with regard to the minimum possession, also give up the sense of ownership. ಕಡಿಮೆ ಏನಾದ್ರು 1-2 ಇದ್ರು ಕೂಡ ರೋಟಿ ಕಪಡ ಮಕಾನ್, ಒಂದು ಲಂಗೋಟಿ, ಒಂದು ಬಳಿಗೆ, ಒಂದು ಕಳಶ, ನೀರಿನ ಚರಗಿ, ಇಷ್ಟಿದ್ರೆ ಸಾಕು.
ಅವು ಇದ್ರು ಕೂಡ ಅವುಗಳಲ್ಲಿ ನಾನು ಇವುಗಳ ಯಜಮಾನ ಅನ್ನುವಂತ ಅಭಿಮಾನ ಬೇಡ. ಯಾವ್ದ ಐಡಿಯಾ ಆಫ್ ಟ್ರಸ್ಟಿಶಿಪ್, ಇವು ನನಗೆ ಉಪಯೋಗ, ನಾನು ಟ್ರಸ್ಟಿ ಅದೇನಿ, ನನಗ ಭಗವಂತ ಇವ್ರು ಉಪಯೋಗ ಮಾಡಕ್ ಕೊಟ್ಟಾನ, ಸರಿಯಾದ ಎದಕ್ ಮಾಡ್ಬೇಕು ಅದಕ್ಕೆ ಉಪಯೋಗ ಮಾಡಕ್ ನನಗೆ ಕೂಟಶ್ಯಾನ ಅಂತ ತಿಳ್ಕೊ, ಟ್ರಸ್ಟಿ ಅಂತ ತಿಳ್ಕೋಬೇಕು. ಎ ಪ್ರಾಪರ್ಟಿ ಇಸ್ ಮ್ಯಾನೇಜ್ಡ್ ಬೈ ಅನದರ್ ಪರ್ಸನ್ ಆರ್ ಆರ್ಗನೈಸೇಷನ್ ಇಟ್ಸ್ ಕಾಲ್ಡ್ ಎ ಟ್ರಸ್ಟಿ. ಯಾರಿಗೂ ಮತ್ತೊಬ್ಬರ ಆಸ್ತಿಯನ್ನ ನಮ್ಮ ಸಂಭಾಸ ಕೊಟ್ಟಿರ್ತಾರಲ್ಲ ಅವನ ಟ್ರಸ್ಟಿ. ಹಂಗ ಈ ಶರೀರ, ಈ ಮನಸ್ಸು, ಬುದ್ಧಿಗಳು ಇವೆಲ್ಲ ನನ್ನ ಮಕ್ಕಳು, ಮೊಮ್ಮಕ್ಕಳು, ಏನ್ ನನಗೆ ಕುಟುಂಬಸ್ಥರು ಹೋದಾರ, ನನಗೆ ಗೆಳೆಯರು ಅದಾರ, ಇವರೆಲ್ಲ ಭಗವಂತ ಕೊಟ್ಟದ್ದು ನನಗೆ ಭೋಗ ವಸ್ತು ಆದ್ರೆ ಇವು ನಾನಲ್ಲ, ನಂದು ಅಲ್ಲ. ಸೊ ಅಪ್ರತಿಗ್ರಹ, these all conditions, these are all not meditation. ಇವು ಧ್ಯಾನ ಅಲ್ಲ, ಧ್ಯಾನಕ್ಕೆ ಪೂರ್ವ ತಯಾರಿ ಅಂತ. These are all preparations is so much than big, then whatever there is a doubt whether one will come to meditation or not. ಅಂದ್ರೆ ಧ್ಯಾನಕ್ಕೆ ಬರೋದ ಇಷ್ಟು ಹೇಳತ್ತಿಲ್ಲ, ಇನ್ನೂ ಧ್ಯಾನ ಆಗಿಲ್ಲ, ಚಾಲು ಆಗಿಲ್ಲ, ನಾವು ಮುಗಿದಂತ ಮಾಡಿದ್ನಲ್ಲ ನನ್ನ ಧ್ಯಾನೊಬ್ಬ ಹಂಗಾಗ್ಬಾರ್ದು. ಅಂದ್ರೆ ಧ್ಯಾನ ತಯಾರಿನ ಬಹಿರಂಗ ಸಾಧನ, ಅಂತರಂಗ ಸಾಧನ ಅದ ಹೊರತಿನ ಧ್ಯಾನ ಚಾಲು ಆಗಿಲ್ಲ. ಧ್ಯಾನ ಇನ್ನು ಪ್ರಾರಂಭನೇ ಆಗಿಲ್ಲ. ಓ ಮೈ ಗಾಡ್, ಮುಂದಿನ ಶ್ಲೋಕ ಓದೋಣ. ಏನ್ ಶ್ಲೋಕ? 11ನೇ ಶ್ಲೋಕ, ಅಧ್ಯಾಯ 11ನೇ ಶ್ಲೋಕ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುತ್ತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಶುಚೌ ದೇಶೇ ಸ್ಥಿರಂ ನಾತಿ ಉಚ್ಚಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ ಆಸನಂ ಆತ್ಮನಃ ಪ್ರತಿಷ್ಠಾಪ್ಯ. ಶುಚೌ ಶುಚಿಯಾದ ಪ್ರದೇಶದಲ್ಲಿ, ದೇಶೇ ಸ್ಥಿರವಾದ, ನಾತಿ ಉಚ್ಯುತಂ ಅತಿ ಎತ್ತರವಿಲ್ಲದ, ನಾತಿ ನೀಚಂ ಅತಿ ತೆಗ್ಗಿಲ್ಲದ, ಚೈರಾಜಿನ ಕುಶೋತ್ತರಂ ವಸ್ತ್ರ, ಚರ್ಮ ಮತ್ತು ಕುಶಗಳನ್ನು ಒಂದರ ಮೇಲೆ ಒಂದು ಹಾಕಿರುವ ಆಸನ. ಆಸನವನ್ನು ತನಗಾಗಿ ಪ್ರತಿಷ್ಠಾಪ್ಯ ಮಾಡಿಕೊಂಡು, ಸ್ಥಾಪಿಸಿಕೊಂಡು. ಅಂದ್ರೆ ಶುಚಿಯಾದ ಪ್ರದೇಶದಲ್ಲಿ ಸ್ವಭಾವದಿಂದಾಗಲಿ ಸಂಸ್ಕಾರದಿಂದಾಗಲಿ ಶುದ್ಧವಾಗಿರುವ ಏಕಾಂತ ಪ್ರದೇಶದಲ್ಲಿ ಬಟ್ಟೆ, ಚರ್ಮ ಮತ್ತು ಕುಶ, ಹುಲ್ಲು ಇವುಗಳಿಂದ ಒಂದರ ಮೇಲೆ ಒಂದು ಹಾಕಿರುವ ಸ್ಥಿರವಾದ, ಅತಿ ಎತ್ತರವೂ ಅಲ್ಲ ಅತಿ ತಗ್ಗೂ ಇಲ್ಲದಂತ ಆಸನವನ್ನು ತನಗೋಸ್ಕರ ಸ್ಥಾಪಿಸಿಕೊಂಡು ಧ್ಯಾನವನ್ನು ಮಾಡಬೇಕು. ಇದು 11ನೇ ಮಂತ್ರದ ತಾತ್ಪರ್ಯ, ಸಾಮಾನ್ಯ ಅರ್ಥ. ವಿಶೇಷ ಅರ್ಥ ಏನ್ ಹೇಳ್ತಾರೆ ನೋಡಿದ್ವಿ. ಇನ್ ಎ ಸರ್ಟನ್ ಸ್ಪಾಟ್, ಬಂದ ಸ್ಥಳದಲ್ಲಿ, ಒನ್ ಶುಡ್ ಪರಬ್ಲಿ ಫಿಕ್ಸ್ ಒನ್ಸ್ ಓನ್ ಸೀಟ್, ತನ್ನ ಸ್ಥಾನವನ್ನ ತಯಾರು ಮಾಡ್ಕೋಬೇಕು. ವಿಚ್ ಕನ್ಸಿಸ್ಟ್ ಆಫ್ ಎ ಕ್ಲಾತ್, ಸ್ಕಿನ್ ಅಂಡ್ ಎ ಕುಶಾಗ್ರಾಸ್. ಅದು 3 ಇರ್ಬೇಕು. ಏನಿರ್ಬೇಕು? ಒಂದು ಅರಿವಿ, ಒಂದು ಜಿಂಕೆ ಚರ್ಮ, ಒಂದು ಕುಶ ಅನ್ನುವಂತ ಹುಲ್ಲಿನ ಬಂಡಲ್. ಒನ್ ಓವರ್ ದ ಅದರ್, ಒಂದ್ರ ಮೇಲೆ ಒಂದನ್ನ ಹಾಕಿ ಒಂದು ಆಸನ ತಯಾರು ಮಾಡಬೇಕು. ಅಂಡ್ ವಿಚ್ ಇಸ್ ನೈದರ್ ಟೂ ಹೈ ನಾಟ್ ಟೂ ಲೋ. ಅದು ಬಹಳ ಎತ್ತರ ಸ್ಥಾನದಾಗ ಇರಬಾರ್ದು, ಬಹಳ ತಗ್ಗಿನ ಪ್ರದೇಶದಾಗ ಇರಬೇಕು. ಸಮತಟ್ಟಾದ ನೆಲದ ಮೇಲೆ ಇದನ್ನ ನೀವು ಆಸನ ಸರಿ ಮಾಡಬೇಕು. ಶುಚೌ ದೇಶೇ ಪ್ರತಿಷ್ಠಾಪ್ಯ. ಶ್ಲೋಕ ನೋಡಿ. ಶುಚೌ ದೇಶೇ ಪ್ರತಿಷ್ಠಾಪ್ಯ. Krishna gives another condition with regard to the place of meditation. ಧ್ಯಾನ ಮಾಡುವಂತ ಸ್ಥಳ ಹೆಂಗಿರ್ಬೇಕ್ರಿ? I told you that Krishna has not systematically arranged. Therefore, in the previous sloka, he gave one idea regarding desha, and in this sloka, he is giving another job. It is our job to correct all these ideas and put together. The previous sloka, what was the idea given? Rahasi Chitam, the place should be a secluded one. In this verse, Krishna says, Shuchi Deshe, and that secluded place should be clean physically and also spiritually. ಏನ್ ಹೇಳ್ತಾನೆ ಭಗವಂತ ಅಂದ್ರೆ, ಆ ಏಕಾಂತವಾದ ಸ್ಥಳ ಹೆಂಗಿರ್ಬೇಕು ಅಂದ್ರ ಶುಚಿಯಾಗಿರ್ಬೇಕು, ಆ ನಂತರ
ಆಧ್ಯಾತ್ಮಿಕವಾದಂತಹ ವಾಸನೆಗಳಲ್ಲಿ ಎನ್ಕರೇಜ್ ಆಗೋದು, ಮನಸ್ಸಿಗೆ ಉಲ್ಲಾಸ ತರುವಂತ ಅಂತ ವಿಚಾರಗಳು ಉತ್ಪತ್ತಿ ಆಗುತ್ತೆ. ಹಂಗ ಒಂದು ವಾತಾವರಣ ಇರುವಂತಹ ಜಗದಲ್ಲಿ ಕೂಡಬೇಕು. ಅಲ್ಲಿ ಸ್ಪಿರಿಚುವಲ್ ಕ್ಲೀನ್ನೆಸ್ ಅಂದ್ರೆ ಏನು ಅಂದ್ರೆ ಪ್ಲೇಸ್ ಶುಡ್ ಬಿ ಟ್ರಿಗರ್ಡ್, ದ ಪ್ಲೇಸ್ ಶುಡ್ ಇನ್ವೋಕ್ ಓನ್ಲಿ ರಿಲಿಜಿಯನ್ ಸ್ಪಿರಿಚುವಲ್ ಥಾಟ್ಸ್. ಆ ಜಗದಾಗ ಹೋಗಿ ಕೂತಾಗ ಬರೀ ಆಧ್ಯಾತ್ಮಿಕ ವಿಚಾರಗಳು ಬರಬೇಕು, ಬೇರೆ ವಿಚಾರಗಳಲ್ಲಿ ಬರಬಾರದು in your mind. So choose either a naturally sacred place or choose an artificially sacred place. ಸಹಜ ಸಾಮಾನ್ಯವಾಗಿ ತೀರ್ಥಕ್ಷೇತ್ರಗಳಲ್ಲಿ ಸಾಮಾನ್ಯವಾಗಿ ಧ್ಯಾನ ಮಾಡಕ್ ಹೋಗುದು ಬರೋಬರಿ. ಯಾಕಂದ್ರೆ ಅಲ್ಲಿ ಅನೇಕ ಜನ ಋಷಿಮುನಿಗಳು ಧ್ಯಾನ ಮಾಡಿರ್ತಾರೆ. ಅಲ್ಲಿ ನೀವು ಧ್ಯಾನ ಮಾಡಿದ್ರೆ ಅದೇ ಪರಿಣಾಮ ನಿಮಗೂ ಆಗ್ತದ ಅಂತಿಕೊಂಡು ನದಿ ತೀರ ಅಥವಾ ತೀರ್ಥಕ್ಷೇತ್ರ ಇಂಥಲ್ಲಿ ಧ್ಯಾನ ಮಾಡ್ಲಿಕ್ಕೆ ಹೇಳ್ತಾರೆ. ಎನಿ ಪ್ಲೇಸ್ ಕ್ಯಾನ್ ಬಿ ಮೇಡ್ ಆರ್ಟಿಫಿಷಿಯಲಿ ಸೆಕ್ರೆಟ್ ಬೈ ಲೈಟಿಂಗ್ ಇಲ್ಲ. ಯಾವುದೇ ಒಂದು ಸ್ಥಳ ಇರ್ತದೆ ಅದನ್ನು ಪವಿತ್ರ ಮಾಡ್ಬೋದು. ಯಾಕಂದ್ರೆ ಅದೊಂದು ದೀಪ ಹಚ್ಚರಿ. ಲೈಟಿಂಗ್ ಅಂಡ್ ಮಹಾತ್ಮಾಸ್ ಆಫ್ ದೇವತಾ, ಅಲ್ಲಿ ದೇವತೆಗಳ ಮಹಾತ್ಮರ ಫೋಟೋ ಇರ್ಲಿ. ಕೀಪ್ ದಿ ರೈಟಿಂಗ್ಸ್ ಆಫ್ ಗ್ರೇಟ್ ಪೀಪಲ್, ಅವ್ರು ಬರೆದಂತಹ ವಾಣಿಗಳನ್ನ ಅಲ್ಲಿ ಬರೆದು ಹಾಕ್ರಿ. ದೇ ಆರ್ ಆಲ್ ಮೇಕಿಂಗ್ ದ ಪ್ಲೇಸ್ ಸ್ಪಿರಿಚುವಲಿ ಪ್ಯೂರ್. ಇವೆಲ್ಲ ಏನ್ ಮಾಡ್ತಾವ, ಆ ಜಗವನ್ನ ಆ ಸ್ಥಳವನ್ನ ಶುದ್ಧಿಗೊಳಿಸ್ತಾವ. ಅನಾಬಲಿಂಗ್ ಪ್ಲೇಸಸ್, ದಟ್ ಈಸ್ ಗಾಡ್ ಶುಚಿ ದೇಶ. ಇಂಥ ದೇಶ, ಇಂಥ ಪ್ರದೇಶ ಇರ್ತದ, ಇಂಥ ಏನು ಊರು ಇರ್ತದ, ಇಂಥ ಏನು ಸ್ಥಳ ಇರ್ತದ, ಅದಕ್ಕಂತಾರ ಶುಚಿಯಾದ ಸ್ಥಳ ದೇಶ. ಅಂಡ್ ದೆನ್ ಕೃಷ್ಣ ಕಮ್ಸ್ ಟು ದ ಥರ್ಡ್ ಫ್ಯಾಕ್ಟರ್, ಆಸನ. ಒಂದು ಭಗವಂತ ಏನ್ ಹೇಳ್ತಾನ, ಆಸನ ಬಗ್ಗೆ ಹೇಳ್ತಾನೆ. So the next step is fixing upon the asana, and we should be a type. What's the type of asana we should do? ಎಂತ ಆಸನ ಮಾಡಬೇಕು? ಏನಂತಾರ ಅವರು, ಚೈಲಾಜಿನ ಕುಶೋತ್ತರಂ ಅಲ್ಲಿ ಶಬ್ದ ಐತ್ ನೋಡ್ರಿ. ಸೊ 3 layers ಆಫ್ ಆಸನ. ಫಸ್ಟ್ ಲೇಯರ್ ಈಸ್ ಕುಶಾಗ್ರಾಸ್, ಬನ್ನಿ ತಳಗ ಕುಶ ಅನ್ನುವಂತ ಹುಲ್ಲು ಹಾಕ್ಬೇಕು. ಅಂಡ್ ದರ್ಭಾಗ್ರಾಸ್, ದರ್ಬೆ ಅಂತ ನೋಡ್ರಿ, ಆ ದರ್ಭ ಹುಲ್ಲು ಹಾಕ್ಬೇಕು. which is considered to be sacred grass. ಅದು ದರ್ಭ ಏನೈತಲ್ಲ ಅದಕ್ಕೆ ಪವಿತ್ರವಾದ ಹುಲ್ಲು ಅಂತ ಹೇಳ್ಕೊಟ್ಟಲ್ಲ, ಯಜ್ಞ ಯಾಗಾದಿಗಳಲ್ಲಿ ಉಪಯೋಗ ಮಾಡ್ತಾರೆ. So which is the type of a long grass which can be dried up, and nowadays even they are making asanas out of it, neatly stitched. And according to the tradition we believe that kusha grass can be a concentration, because Krishna has given kusha grass has got a sharp edge symbolizing the sharpness, convergence. That is why we have an idiom in Sanskrit called kushagra buddhi. ಕುಶಾಗ್ರ ಅಂದ್ರೆ ಕುಶದ ಏನು ಅಗ್ರ ತುದಿ ಇರ್ತಲ್ಲ, ಅದು ಬಹಳ ಚೂಪ್ ಇರ್ತದ, ಬಹಳ ಹರ್ತಿರ್ತದ. ಅದಕ್ಕೆ ಯಾರ ಬುದ್ಧಿ ಹರ್ತಿರ್ತದ ಅವ್ರಿಗೆ ಕುಶಾಗ್ರ ಬುದ್ಧಿ ಮತ್ತೆ ಅಂತ ಶಬ್ದ ಉಪಯೋಗ ಮಾಡ್ತಾರೆ. ಕುಶಾಗ್ರ ಬುದ್ಧಿ ಅಂದ್ರೆ ಇಂಟೆಲಿಜೆಂಟ್, ವಿಚ್ ಈಸ್ ಎ ಶಾರ್ಪ್ ಲೈಕ್ ಎ ಟಿಪ್ ಆಫ್ ಕುಶಾಗ್ರಾಸ್. ಆ ಕುಶ ಅನ್ನುವಂತ ಹುಲ್ಲಿನ ತೂಟ ತುದಿ ಏನ್ ಚೂಪ್ ಇರ್ತೈತಲ್ಲ ಅಷ್ಟು ಚೂಪದ ಹರ್ತದ ಇವನ್ ಬುದ್ಧಿ ಅಂದಂಗೆ. ಅಂಡ್ ಮೈಥಾಲಜಿಕಲಿ ಆಲ್ಸೋ ದೇ ಸೇ ಇಟ್ ಕ್ಯಾನ್ ಇನ್ಕ್ಲೂಡ್ ಕಾನ್ಸಂಟ್ರೇಷನ್. And therefore they had the kusha grass, and over the kusha grass asanam. Asanam means skinned deer skin, jinki charma, which they considered a sacred thing. Adana pavitra anta ನಮ್ಮ ಶಾಸ್ತ್ರದಲ್ಲಿ ಗಣಿಸ್ಯಾರ. In fact, even the Vedic students take the sacred thread. He has to take the ajnam also, ajnadharanam, and therefore there is a special mantra to take ajnam. He was using as a dress also, he was also using as a asanam also. And when he takes the asanam, ajnam, they chant a mantra, that is the deer skin should protect me from negative forces. ಈ ಜಿಂಕಿ ಚರ್ಮ ನನಗೆ ಋಣಾತ್ಮಕವಾದ ಶಕ್ತಿಗಳಿಂದ ಪಕ್ಷಿಸಲಿ ಅಂತ ತಿಳ್ಕೊಂಡನ್ನ ಹಾಸ್ಕೊಳ್ರಿ. So there is certain mantras for danda darpanam, munji darpanam, Mounji Darshanam, etc. Therefore, it is considered a sacred thread. Therefore, a layer of kusha and a layer of ajinam. Over that, there is a third layer. What is that? Is chailam means a piece of cloth. Otherwise, on the deer skin, there will be hair, and the sharp hair can prick. There, your meditation will be disturbed. Therefore, over the deer skin is spread. Put that together in an asanam. So, chailam, asanam, kusha, uttamam. Shankaracharya carefully says, order is important. First kusha, ಮೊದಲ ಹುಲ್ಲು ಹಾಕ್ರಿ. Then ajinam, then
Kaliyam. You do not reverse it. If you reverse it, the top will be grass, usha grass, and it will prick you. Therefore, do not reverse. The order must be maintained. ಈ ಒಂದು ಆರ್ಡರ್ ಇಟ್ಸ್ ಮೆತ್ತನ ಹಾಸಿ ತಯಾರು ಮಾಡ್ತೀವಿ. Now reading this, you might get confused. Swamiji, now where to go for deer skin? ಅಪರ ಈ ಜಿಗ್ಗಿ ತರ ಚರ್ಮ ತರ ಗೆಲ್ಲ ಹೋಗ್ರಿ ಗುರುಗಳ ಕೇಳಬೇಡ್ರಿ. I'll be surprised to hunt and kill a deer. ಅಲ್ರಿ ನಮಗೆ ಚಿಗರಿ ಕೊಟ್ಟು ಅದ್ರ ಚರ್ಮ ತುಂಬಾ ತಗೊಂಬ ಅಂತೀರಿ ನಮ್ಮ ಅಂತ ಕ್ರೂರಿಗಳು ಮಾಡಿದ್ರೆ ನಮಗೆ ನಮ್ಗೆ ಆಗೋದು ಬಿಡ್ರಿ ಅಂತ. Therefore we should remember we need not literally follow these instructions. ಇವನ್ನ ನಾವು ಶಬ್ದ ಸಹ ಪಾಲಿಸೋದು ಬೇಡ. ಮತ್ತೆ ಏನ್ ಮಾಡೋನು we have only take to the spirit behind it. ಅವ್ರು ಮಾತ್ರ ಅರ್ಥ ಏನೈತಿ ಅದನ್ನ ತಗೊಳ್ಳೋನು. ಏನದು ಅರ್ಥ? The idea is ಅದೇನ್ ವಿಚಾರ ಐತಂದ್ರೆ there should be an asana which is neither too hard nor too soft. ಬಹಳ ಸ್ಪೆಕ್ಟಿಗಿರಬಾರ್ದು, ಬಹಳ ಬಿರುಸಿರಬಾರ್ದು. ಬಹಳ ಬಿರುಸಿದ್ರೆ ಚುಸ್ತೈತಿ, ಮನಸ್ಸ ಕಡೆ ಬಹಳ ಬೆತ್ತಗಿತ್ತಂದ್ರೆ ಏನಾಗ್ತದೆ, ಧ್ಯಾನ ಆಗೋದ್ರೆ ನಿದ್ದೆ ಆಗ್ತದೆ. So that is the only idea. We need not do all these things if we are there wonderful, otherwise also is ಆತು ಸರಿ ಆಗ್ಲಿಕ್ಕದು ಸರಿ ಅಂತ ಮಾಡಿ. And where should be the asanas be fixed? ಆಸನ ಏನು ಮಾಡಬೇಕು? ನಾತಿ ಶ್ರುತ ನಾತಿ ಉಚ್ಛ್ರಿತ ನಾತಿ ನೀಚ. ಎತ್ತರದ ಸ್ಥಾನ ಇರಬಾರ್ದು, ತೆಗ್ಗಿನ ಪ್ರದೇಶ ಇರಬಾರದು. Short, it should not be too high, nor it should not be too low. If it is too high, one may fall. ಬಹಳ ಎತ್ತರ ಬೇಕಿತ್ತು ಅಂದ್ರೆ ಬೀಳಬಹುದು, and break the head, ತಲೆ ಹೊಡ್ಕೋಬಹುದು. If it is too low, insects may come. ಅದು ತಗ್ಗಿನ ಪ್ರದೇಶ ಇತ್ತು, ಅಲ್ಲಿ ಹಾಳು ಹುಳ ಉಪ್ಪಳಿ ಚೇಳು ಹಾವು ಬರಬಹುದು. And such a asana, atmanam asana, Yashna says your own asana. Here atmanam doesn't mean Sachidananda Atma. Sachidananda Atma doesn't have any asana. Sachidananda Atma asana illa, ಈ ಶರೀರಕ್ಕೆ asana. It is all pervading. So here the Atmana is relevant pronoun. One's own asana one should use, which means every meditator should have one his or own her private exclusive asana most. Just as they do in tradition. Chappals cannot be exchanged. ಒಬ್ಬರು ಚಪ್ಪಲ್ ಒಬ್ಬರು ಹಾಕೋಬಾರ್ದು. ಹಂಗ ಒಬ್ಬರದು ಏನದ ಪೂಜಾ ಸಾಮಾನು ಮತ್ತೊಬ್ರು ಉಪಯೋಗ. They have got a ಶಾಸ್ತ್ರ ವಿಧಿ. Similarly here also asana. What you should do? Stiram pratishtapya. May you fix your asanas firmly. ಮತ್ತೇನಂತ? Why firmly? Because if you use the plank, udal palakai, in those days they used to use, now also the plank is used, and you will find that it will be all pain in the beginning, but after some time the palakai will shake, it will not be even, and suppose you sit on that asana like a seesaw, you will be moving like that. Krishna says, do not choose such an asana. It should be stiram, it should be steady. ಅದು ಸ್ಥಿರವಾಗಿರ್ಬೇಕು ಅಂತ ಆರಿಸ್ಕೊಳ್ತೀವಿ. ಸೊ 3 items we have seen. ದೇಶ ಕಾಲ ಮತ್ತು ಆಸನವನ್ನು ನೋಡಿದ್ವಿ. ಉಳಿದ ವಿಚಾರವನ್ನ 12ನೇ ಶ್ಲೋಕದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? 3 items have we seen. ದೇಶ ಕಾಲ ಮತ್ತು ಆಸನವನ್ನು ನೋಡಿವಿ. ಮುಂದಿನ ಶ್ಲೋಕ ಏನ್ ಹೇಳ್ತಾರ ಓದ್ತೇನೆ ನೋಡಿ. 12ನೇ ಶ್ಲೋಕ. ತತ್ ಏಕಾಗ್ರಂ ಮನಃಕೃತ್ವ ಯಚ್ಚಿತ್ತೇಂದ್ರಿಯ ಕ್ರಿಯಾ ಉಪವಿಶ್ಯಾಸನೆ ಯುಂಜಾದ್ಯೋಗಂ ಆತ್ಮವಿಶುದ್ಧಯೇ. ಆ ಆಸನದ ಮೇಲೆ ಕುಳಿತುಕೊಂಡು ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಜಿತೇಂದ್ರಿಯಗಳನ್ನು ನಿಗ್ರಹಿಸಿದವನು ಅಂತಃಕರಣ ಶುದ್ಧಿಯಾಗಿ ಯೋಗವನ್ನು ಮಾಡಬೇಕು ಅಂತ ಮಂತ್ರವನ್ನು ಹೇಳೋದರ. ಮತ್ತು ಆ ವಿಷಯವನ್ನ ನಾಳೆಗೆ ನೋಡೋಣ. ನನಗೆ ಇವತ್ತಿನ ಈ ವಾಕ್ಯವನ್ನು ಗುರುಪಾದಕ ಸದಸ್ಯ ನನ್ನ ವಾಣಿಗೆ ವಿರಾಮ. ಜಯಮಂಗಳಂ ಜೈ ನಮ ಪಾರ್ವತಿ ಪತಿ ಶಿವಹರ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಗುರುನಾಥ ಸ್ವಾಮಿ ಮಹಾರಾಜ್ ಕಿ ಜೈ.